ವಿಷಯ ವಚನಗಳಲ್ಲಿ ಸಂವಿಧಾನದ ಮೌಲ್ಯಗಳು. ಮೊದಲು ವಚನ ಅಂದರೆ ಏನು, ಅದರಲ್ಲಿ ಯಾವ ರೀತಿ ಮೌಲ್ಯಗಳದಾವ, ಅವು ಸಂವಿಧಾನದೊಳಗೆ ಯಾವ ರೀತಿ ಅದಾವ ನೋಡೋಣ. ವಚನವೆಂದರೆ ಕೇವಲ ರಚನೆಯಲ್ಲ, ಅವು ನಡೆದಂತೆ ನುಡಿದ ಆತ್ಮಸಾಕ್ಷಿಯ ವಾಣಿಗಳು. ವಚನಗಳೆಂದರೆ ಬರೀ ಮಾತುಗಳಲ್ಲ, ಅವು ಅನುಭಾವಿಗಳ ಶರಣರ ಅಂತರಂಗದ ನುಡಿಗಳು. ವಚನಗಳಲ್ಲಿ ಸಮಾನತೆ, ಸ್ವಾತಂತ್ರ್ಯ, ಭ್ರಾತೃತ್ವ, ಮಾನವೀಯತೆ, ಜವಾಬ್ದಾರಿ, ವೈಚಾರಿಕತೆ, ಆಧ್ಯಾತ್ಮಿಕತೆ, ಆತ್ಮಕಲ್ಯಾಣ, ಲೋಕಕಲ್ಯಾಣ ಮುಂತಾದ ಮಾನವೀಯ ಮೌಲ್ಯಗಳಿವೆ. ಈ ಎಲ್ಲ ಮೌಲ್ಯಗಳನ್ನು ಕ್ರೋಢೀಕರಿಸಿ ಕೊಂಡಂತಹ ವಚನ ಸಂವಿಧಾನ ಭಾರತದ ಸಂವಿಧಾನಕ್ಕೆ ಅಡಿಪಾಯವಾಗಿದೆ. ಶರಣರು ಸ್ಥಾಪಿಸಿದಂತಹ ಅನುಭವ ಮಂಟಪವು ಇಡೀ ಜಗತ್ತಿಗೆ, ಭಾರತ ದೇಶಕ್ಕಲ್ಲ ಇಡೀ ಜಗತ್ತಿಗೆ ಪ್ರಜಾಪ್ರಭುತ್ವದ ಮಾದರಿಯಾಗಿದೆ. ಅದಕ್ಕೆ ರಿಲಿಜಿಯಸ್ ಪಾರ್ಲಿಮೆಂಟ್ ಅಂತಾರೆ ಅನುಭವ ಮಂಟಪಕ್ಕೆ. ಯಾಕಂದರೆ ಬಸವಣ್ಣನವರು ಎಲ್ಲರನ್ನ ಒಂದುಗೂಡಿಸಲಿಕ್ಕೆ ಅನುಭವ ಮಂಟಪ ಮಾಡಿದರು. ಆ ಅನುಭವ ಮಂಟಪದಲ್ಲಿ ಪ್ರತಿಯೊಬ್ಬರಿಗೂ ಮುಕ್ತ ಅವಕಾಶ, ಮುಕ್ತ ಪ್ರವೇಶ ಇತ್ತು. ಇವರು ಬರಬೇಕು ಇವರಿಲ್ಲ ಅಂತಿಲ್ಲ, ಮುಕ್ತ ಪ್ರವೇಶ, ಮುಕ್ತ ಅವಕಾಶವಿತ್ತು. ಪ್ರತಿಯೊಬ್ಬರೂ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಳುವಂಥ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲಿತ್ತು. ಹೀಗಾಗಿ ಅಡಿಗೆ ಮನೆಗೆ ಸೀಮಿತರಾಗಿದ್ದ ಮಹಿಳೆಯರು ಅನುಭವ ಮಂಟಪಕ್ಕೆ ಬಂದರು. ಸ್ತ್ರೀಯರಿಗೆ ಸ್ವಾತಂತ್ರ್ಯ ಕೊಟ್ಟ ಮಹಾಕಾರಣಿಕ ಬಸವಣ್ಣ. ಇನ್ನೂ ಕೆಲವು ಧರ್ಮಗಳಲ್ಲಿಗೆ ಸ್ತ್ರೀಯರಿಗೆ ಸ್ವಾತಂತ್ರ್ಯ ಇಲ್ಲ, ಅವರು ಎಲ್ಲಿ ಪ್ರವಚನ ಕೇಳಕ್ಕೆ ಬರೋಂಗಿಲ್ಲ, ಮಂದಿರಗಳಿಗೆ ಹೋಗಂಗಿಲ್ಲ, ಪ್ರಾರ್ಥನಾ ಸ್ಥಳಕ್ಕೆ ಹೋಗಂಗಿಲ್ಲ. ಆದರೆ ಬಸವಣ್ಣ ಆಗಲೇ ಎಲ್ಲ ಆಧ್ಯಾತ್ಮಿಕ ಧಾರ್ಮಿಕ ವಿಚಾರಗಳಲ್ಲಿ ಸ್ತ್ರೀಯರಿಗೆ ಪಾಲು ಕೊಟ್ಟ. ಕಸಗುಡಿಸುವ ಸತ್ಯಕ್ಕೆ ವಚನ ರಚನೆ ಮಟ್ಟಕ್ಕೇರಿದ್ಲು ಅಂದರೆ ಬಸವಣ್ಣನ ಪ್ರಭಾವ ನೋಡಿ. ಬಸವಣ್ಣನವರ ಆದರ್ಶ ತತ್ವಗಳಿಗೆ ಮಾರು ಹೋಗಿ ನಾಡಿನ ವಿವಿಧ ಮೂಲೆಗಳಿಂದ ಜನರು, ಶರಣರು ಅನುಭವ ಮಂಟಪಕ್ಕೆ ಆಗಮಿಸಿದರು. ಕಾಶ್ಮೀರದ ದೊರೆ ಭೂಪಾಲ, ರಾಜಕುಮಾರಿ ಬೋಂತಾದೇವಿ, ಅಫ್ಘಾನಿಸ್ತಾನದಿಂದ ಮರುಳ ಶಂಕರ ದೇವ, ಆಮೇಲೆ ಆಂಧ್ರ ಪ್ರದೇಶದಿಂದ ಕಿನ್ನರಿ ಬೊಮ್ಮಯ್ಯ, ಮಾದಾರ ಚೆನ್ನಯ್ಯ ತಮಿಳುನಾಡಿನಿಂದ, ಮಹಾರಾಷ್ಟ್ರದಿಂದ ಸಿದ್ದರಾಮೇಶ್ವರರು, ಹೀಗೆ ನಾಡಿನ ನಾನಾ ಮೂಲೆಗಳಿಂದ ಶರಣರಲ್ಲಿ ಆಗಮಿಸಿದರು. ಅಷ್ಟೊಂದು ಅಪಾರವಾದ ಸಂಖ್ಯೆಯಲ್ಲಿ ಒಂದೇ ಮನಸ್ಸಿನ, ಒಂದೇ ಅಭಿಪ್ರಾಯವುಳ್ಳ ಶರಣರು ಕೂಡಿದ್ದು ಒಂದು ಚಾರಿತ್ರಿಕ ಇತಿಹಾಸ ಅನ್ಬೋದು. ಯಾಕಂದರೆ ಅಷ್ಟೊಂದು ಜನ ಹಿಂದೆಂದೂ ಕೂಡಿದ್ದಿಲ್ಲ, ಮುಂದೆ ಕೂಡುತ್ತಾರೆ ಎಂಬ ಸಂಭವವೇ ಇಲ್ಲ. ಅಷ್ಟೊಂದು ಜನ ಸೇರಿ ತಮ್ಮ ತಮ್ಮ ವಿಚಾರಗಳನ್ನು, ತಮ್ಮ ರಾಜ್ಯವನ್ನು ಬಿಟ್ಟು, ತಮ್ಮ ಎಲ್ಲ ಸಂಸಾರ ಬಿಟ್ಟು ಅಲ್ಲಿ ಬಂದು ಸಮಾಜಕ್ಕಾಗಿ ಒಳ್ಳೆಯ ವಿಚಾರಗಳನ್ನು, ವಚನಗಳನ್ನು ಮೂಲಕ ಹೇಳಿದಾರಲ್ಲ, ಅದು ಬಹುಶಃ ಇನ್ನೆಂದೂ ಆಗುವುದೇ ಇಲ್ಲ. ಅಂಥದ್ದು ನಮ್ಮ ಕರ್ನಾಟಕದಲ್ಲಿ ನಡೆದು ಹೋಗ್ತದಂದ್ರೆ ನಾವು ನಮಗೆ ಒಳ್ಳೆಯದು, ನಾವು ಅದನ್ನು ಹೆಮ್ಮೆ ಪಡಬೇಕು. ಹಾಗಾದ್ರೆ ಈ ಮೌಲ್ಯಗಳನ್ನು ಯಾಕೆ ತಂದರು ಶರಣರು, ಯಾಕೆ ಹೇಳಿದರು ಅಂದ್ರೆ ಮೊದಲು ಇದ್ದಿದ್ದಿಲ್ಲ ಅಂದಂಗೆ. ಅದು ಸಮಾನತೆ ಇದ್ದಿದ್ದಿಲ್ಲ, ಸ್ವಾತಂತ್ರ್ಯ ಇದ್ದಿದ್ದಿಲ್ಲ, ವೈಚಾರಿಕತೆ ಅಲ್ಲಿ ಇದ್ದಿದ್ದಿಲ್ಲ.
ಅದನ್ನು ಸ್ವಲ್ಪ ನೋಡೋಣ ಯಾವ ರೀತಿ ಇತ್ತು, ಮೊದಲಿನ ಪರಿಸ್ಥಿತಿ ಯಾವ ರೀತಿ ಇತ್ತು. 12ನೇ ಶತಮಾನದಲ್ಲಿ ಜಾತಿ ವರ್ಣ ವರ್ಗ ಭೇದಗಳು ತಾಂಡವಾಡುತ್ತಿದ್ದವು. ಸಾಮಾನ್ಯ ಮನುಷ್ಯನೊಬ್ಬ ಹಗಲಿನಲ್ಲಿ ನಡುಬೀದಿಗೆ ಬರಲು ಸ್ವಾತಂತ್ರ್ಯವಿರಲಿಲ್ಲ. ವಿಚಾರ ಮಾಡಿರಿ ಯಾವ ರೀತಿ ಇತ್ತು ಪರಿಸ್ಥಿತಿ. ಅವ ನಡುಬೀದಿಗೆ ಹಗಲಿನಲ್ಲಿ ಬರಬೇಕಾದ್ರೆ ಸಂಬೋಳಿ ಸಂಬೋಳಿ ಎಂದು ಕೂಗ್ತಾ ಬರಬೇಕಾಗಿತ್ತು. ಆ ಸಂಬೋಳಿ ಎಂಬ ಶಬ್ದ ಕೇಳಿದ ಕೂಡಲೇ ಮೇಲ್ವರ್ಗದ ಜನ ಬಾಗಿಲ ಹಾಕುತ್ತಿದ್ರು ಅಥವಾ ಅವನಿಂದ ದೂರ ಸರಿತಿದ್ರು. ಅವನು ಕೊರಳಿಗೆ ಒಂದು ಪಾತ್ರೆ ಕಟ್ಕೋಬೇಕಾಗಿತ್ತು. ಉಗುಳುವ ಸಂಭವ ಬಂದ್ರೆ ಆ ಪಾತ್ರೆಯಲ್ಲೇ ಉಗುಳಬೇಕು, ದಾರಿ ಒಳಗೆ ಉಗುಳಂಗಿಲ್ಲ. ಆಮೇಲೆ ತನ್ನ ಹೆಜ್ಜೆ ಗುರಿತನ್ನು ಅಳಿಸಿ ಹಾಕಲಿಕ್ಕೆ ಸೊಂಟಕ್ಕೆ ಒಂದು ಪೊರಕೆ ಕಟ್ಕೋಬೇಕಾಗಿತ್ತು. ಇಂಥ ದಾರುಣ ಪರಿಸ್ಥಿತಿ ಸಾಮಾನ್ಯ ಮನುಷ್ಯರದು ಅಥವಾ ನಂಬುದು. ಇದನ್ನು ಕಂಡ ಬಸವಣ್ಣ, ಮಂತ್ರಿಯಾಗಿದ್ದ ಬಸವಣ್ಣ ಆ ಕಡೆ ಈ ಕಡೆ ಒಂದಿಷ್ಟು ನೋಡುವಾಗ ಬೀದಿಯಲ್ಲಿ ಇದನ್ನು ಕಂಡ ಬಸವಣ್ಣನಿಗೆ ಅನುಕಂಪ ಬಂತು. ಏನಿದು ಪರಿಸ್ಥಿತಿ, ಎಂಥ ಪ್ರಾಣಿಗಿಂತ ಹೀನಾಯ ಪರಿಸ್ಥಿತಿ ಮನುಷ್ಯನದೆಲ್ಲ ಅಂತ ವಿಚಾರ ಮಾಡಿ ಏನು ಮಾಡಿದ್ರಂದ್ರೆ, ಈ ಜಾತಿ ವರ್ಣ ವರ್ಗ ಭೇದಗಳನ್ನು ಲಿಂಗ ಭೇದಗಳನ್ನು ತೊಡೆದು ಹಾಕಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯ ಅಡಿಪಾಯದ ಮೇಲೆ ಒಂದು ಆದರ್ಶ ಸಮಾಜವನ್ನು ಕಟ್ಟಬೇಕೆಂಬ ಕನಸಿನೊಂದಿಗೆ ಕಾರ್ಯರಂಗಕ್ಕೆ ಇಳಿದರು. ಮೇಲ್ವರ್ಗದವರು ವಿರೋಧಿಸಿದರು, ಆದರೆ ಬಸವಣ್ಣ ಹಿಂಜರಿಯಲಿಲ್ಲ. ಪರಹಿತಕ್ಕಾಗಿ ತನ್ನ ಕುಲವನ್ನೇ ಪ್ರಭುತ್ವವನ್ನೇ ಎದುರು ಹಾಕಿಕೊಂಡಂಥ ಧೀಮಂತ. ಪರಹಿತಕ್ಕಾಗಿ ಅಥವಾ ಕೆಳಗೆ ಬಿದ್ದವರನ್ನ ಮೇಲೆ ಕೆತ್ತಲೆಂದು ಮಂತ್ರಿ ಪದವಿಯಿಂದ ತಾನೇ ಕೆಳಗಿಳಿದು ಬಂದ ಮಹಾಂತ ಬಸವಣ್ಣ ಏನು ಮಾಡಿದರು? ಈ ಜಾತಿ ಸಮಾನತೆಗಾಗಿ ಏನು ಮಾಡಿದರು ನಾವು? ಋಗ್ವೇದ ಕಾಲದಲ್ಲಿ ವರ್ಣಾಶ್ರಮ ಪದ್ಧತಿ ಇತ್ತು. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ಎಂಬ 4 ವರ್ಣಗಳು ಇದ್ದು. ಇನ್ನೊಂದು ಪಂಚಮ ವರ್ಗ ಬೇರೆ, ಅವರು ಭಾಳ ದೂರ ಇಟ್ಟುಬಿಟ್ಟಿದ್ದರು. ಈ ಬ್ರಾಹ್ಮಣರು ಬ್ರಹ್ಮನ ಮುಖದಿಂದ ಹುಟ್ಟುತ್ತಾರೋ, ಕ್ಷತ್ರಿಯರು ಬ್ರಹ್ಮನ ಭುಜದಿಂದ ಹುಟ್ಟುತ್ತಾರೋ, ವೈಶ್ಯರು ಬ್ರಹ್ಮನ ತೊಡೆಯಿಂದ ಹುಟ್ಟುತ್ತಾರೋ, ಶೂದ್ರರು ಬ್ರಹ್ಮನ ಪಾದಗಳಿಂದ ಹುಟ್ಟುತ್ತಾರೋ ಎಂಬ ಅವೈಜ್ಞಾನಿಕ ಕಲ್ಪನೆ ಇತ್ತು. ಬ್ರಾಹ್ಮಣರು ಕೇವಲ ವೇದ ಅಧ್ಯಯನ ಮಾಡಬೇಕು, ಕ್ಷತ್ರಿಯರು ಯುದ್ಧ ಮಾಡಬೇಕು ಅಥವಾ ದೇಶ ಸಂರಕ್ಷಣೆ, ವೈಶ್ಯರು ವ್ಯಾಪಾರ ಮತ್ತು ಕೃಷಿ ಮಾಡಬೇಕು, ಶೂದ್ರರು ಈ ಮೇಲ್ವರ್ಗದವರು ಈ 3 ವರ್ಗದ ಸೇವೆ ಮಾಡ್ಕೋತಿರಬೇಕು. ಶೂದ್ರರು ಎಂದು ವೇದ ಅಧ್ಯಯನ ಮಾಡಂಗಿಲ್ಲ, ಅವ್ರು ಮಾಡಬೇಕಾದ್ರೆ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಬೇಕು. ಹಾಗೆ ಹುಟ್ಟಬೇಕಾದ್ರೆ ಬ್ರಾಹ್ಮಣರ ಸೇವೆಯನ್ನು ನಿರಂತರವಾಗಿ ಮಾಡಬೇಕು ಅಂತ ಒಂದು ವ್ಯವಸ್ಥಿತವಾದ ಜಾಲ ಇತ್ತಲ್ಲಿ. ಈ ಮೇಲ್ವರ್ಗದವರಂದು ಏನು ಹೇಳ್ಕೋತಿರಿಲ್ಲ, ಅದಕ್ಕೆ ಏನು ಆಧಾರ ಅದಾವ ಅಂತ ಬಸವಣ್ಣ ಕೇಳಕತ್ತ. ವಾಟ್ ಈಸ್ ದಿ ಪ್ರೂಫ್? ನಿಮ್ಮಲ್ಲಿ ಏನಾರು ಸಾಕ್ಷಿ ಇದ್ರೆ ತೋರಿಸ್ರಪ್ಪ, ಹಂಗೆ ಹೇಳಿದ್ರೆ ಆಗುವುದಿಲ್ಲಲ್ಲ. ಅದಕ್ಕೊಂದು ವೈಜ್ಞಾನಿಕ ವಚನದ ಮೂಲಕ ಹೇಳ್ತಾರೆ ನೋಡಿ. ಹೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ, ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳು ಎಲ್ಲವೂ ಒಂದೇ, ಏನನ್ನುವುದು ಏನ ಕೇಳಿ ಏನ ಫಲ, ಕುಲಜರೆಂಬುದಕ್ಕೆ ಯಾವುದು ದೃಷ್ಟ ಪ್ರಶ್ನೆ ಮಾಡ್ತಾರೆ. ಉತ್ತಮ ಕುಲದವರನ್ನಕ್ಕೆ ಏನು ಸಾಕ್ಷಿ ಅದಾವ ಹೇಳ್ರಿ? ಸಪ್ತಧಾತು ಸಮಂ ಪಿಂಡಂ ಸಮಯೋನಿ ಸಮಂ ಉದ್ಭವಂ ಜೀವ ಆತ್ಮ ಸಮಾಯುಕ್ತಂ ವರ್ಣನಾಂ ಕಿಂ ಪ್ರಯೋಜನ ಎಂದುದಾಗಿ ಕಾಶಿ ಕಮ್ಮಾರನಾದ, ಬೀಸಿ ಮಡಿವಾಳನಾದ, ಹಾಸನಕ್ಕೆ ಸಾಲಿಗನಾದ, ವೇದವನೋದಿ ಹಾರುವನಾದ, ಕರ್ಣದಳು ಹುಟ್ಟಿದವರಂತೆ ಜಗದಳು ಕೂಡಲ ಸಂಗಮ ದೇವ, ಲಿಂಗಸ್ಥಲವನ್ನರಿದವರೇ ಕುಲಜರು ಅಂತ ಕನ್ಕ್ಲೂಷನ್ಗೆ ಬರ್ತಾರೆ. ಏನು ಹೇಳಿದ್ರಿ ಈ ವಚನದೊಳಗೆ? ಬಸವಣ್ಣನವರ ಉಳಿದ ಮಹಾತ್ಮರಂಗ ಅಸ್ಪೃಶ್ಯ ನಾಶಕ್ಕೆ ಕೈ ಹಾಕಲಿಲ್ಲ, ನೆನಪಿಟ್ಕೋರಿ. ಜಾತಿ ನಾಶಕ್ಕೆ ಕೈ ಹಾಕಿದ್ರು. ಜಾತಿನ ತೆಗೆದೋಗಿಬೇಕು. ಅಸ್ಪೃಶ್ಯ ನಾಶ ಮಾಡೋರು ಭಾಳ ಅದಾರ. ಜಾತಿನ ತೆಗೆದು ಹಾಕಬೇಕಾ,
ಅದು ತೆಗೆದು ಹಾಕುವುದು ಹೆಂಗೆ ಅನ್ನೋದು ಒಂದು ಸೈಂಟಿಫಿಕ್ ಆಗಿ ಹೇಳ್ತಾವೆ. ಕೊಲೆಗಂಡಲ್ಲದೆ ಪಿಂಡದ ನೆಲೆಗೆ ಆಶ್ರಯವಿಲ್ಲ, ಜಲಬಿಂದುವಿನ ವ್ಯವಹಾರ ಒಂದೇ. ಬರ್ತ್ ಮೆಕ್ಯಾನಿಸಮ್ ಹೇಳಿದ್ರೆ ಇಲ್ಲಿ ಎಲ್ಲರೂ ಹುಟ್ಟುವ ರೀತಿ ಒಂದೇ ಅದ. ಮುಟ್ಟಾದ ಸ್ತ್ರೀಯಲ್ಲಿ ಶುಕ್ಲ ಮತ್ತು ಶೋಣಿಯವಳ ಸಂಯೋಗ ಆದಾಗ ಮಾತ್ರ ಅಲ್ಲಿ ಜೀವಿ ಅವಳ ಗರ್ಭದಲ್ಲಿ ಜೀವ ತಗೋತದೆ. ಇದು ಎಲ್ಲರಲ್ಲಿ ಒಂದೇ ಅದ. ಬೇರೆದವರಲ್ಲಿ ಏನು ಬೇರೆ ಐತಿ, ದೊಡ್ಡವರಲ್ಲಿ ಬೇರೆ ಐತಿ, ಅವರಲ್ಲಿ ಬೇರೆ ಐತಿ, ಹಂಗೆ ಏನೂ ಇಲ್ಲ. ಜಲಬಿಂದುವಿನ ವ್ಯವಹಾರ ಒಂದೇ. ಆಶೆ ಆಮಿಷ ರೋಷ ಹರುಷ ವಿಷಯಾದಿಗಳು ಎಲ್ಲವೂ ಒಂದೇ. ಎಲ್ಲರಲ್ಲೂ ಎಲ್ಲ ಆಶೆ ಆಮಿಷ ಎಲ್ಲರೂ ಒಂದೇ ಅದಾವೆ. ಹಂಗಿದ್ರೆ ಏನು ಅನ್ನೋದು, ಏನು ಕೇಳಿ ಏನು ಫಲ, ಭಾಳ 108 ಶಾಸ್ತ್ರ ಓದಾಕೈತಿರಿ, ತೊಗೊಂಡು ಏನು ಮಾಡೋದು? ಕುಲಜರೆಂಬುದಕ್ಕೆ ಯಾವುದು ದೃಷ್ಟ ಏನು ನಿಮ್ಮಲ್ಲಿ ಸಾಕ್ಷ್ಯಾಧಾರ ಇದ್ರೆ ನನಗೆ ಕೊಡ್ರಿ. ಯಾಕಂದ್ರೆ ಸಪ್ತಧಾತು ಸಮಂ ಪಿಂಡ, ಎಲ್ಲರ ಶರೀರದೊಳಗೆ ಸಪ್ತಧಾತುಗಳು ಅದಾವ. ಬೇರೆ ಬೇರೆ ಏನಿಲ್ಲ, ನಿಮ್ಮೊಳಗೇನು ಬೇರೆ ನಮ್ಮೊಳಗೇನು ಬೇರೆ ಅಂತಿಲ್ಲ. ಎಲ್ಲ ರಕ್ತ ಮಾಂಸ ಎಲ್ಲ ಒಂದೇ ಅದಾವ. ಸಮಯೋನಿ ಸಮಂ ಉದ್ಭವಂ, ಎಲ್ಲರೂ ಯೋನಿಜರದಿರಿ, ಎಲ್ಲರೂ ಯೋನಿಯಿಂದ ಹುಟ್ಟಿದವರ. ಆನಂತರ ಜೀವ ಆತ್ಮ ಸಮಯುಕ್ತಂ, ಎಲ್ಲರಲ್ಲೂ ಆತ್ಮ ಜೀವ ಸಮ ಅದ, ಬೇರೆ ಬೇರೆ ಅದಾನ ಇಲ್ಲ. ಹಾಗಿದ್ರೆ ಈ ವರ್ಣ ವ್ಯವಸ್ಥೆ ಯಾಕೆ ತೆಗೆದ್ರೆ ಎಲ್ಲಿದ ಬತ್ತಿದು? ಈ ಕಮ್ಮಾರ ಕುಂಬಾರ ಇವ್ರೇನು ಬಡಿಗಾರ ಅದಲ್ಲ, ಇವು ಕಾಯಕದಿಂದ ಅದು ಹೊರತು ಜಾತಿಯಿಂದ ಅಲ್ಲ. ಲಾಸ್ಟಿಗೆ ಬರ್ತಾರ, ಇದು ಭಾಳ ಇಂಪಾರ್ಟೆಂಟ್. ಇದು ಕರ್ಣದೊಳಗೆ ಹುಟ್ಟಿದವರುಂಟೆ ಜಗದೊಳಗೆ. ಎಲ್ಲರ ಕಿವಿ ಒಳಗೆ ಹುಟ್ಟುತ್ತಾರೇನೋ ಜಗತ್ತಿನೊಳಗೆ. ಯಾಕಂದ್ರೆ ಪುರಾಣದೊಳಗೆ ಬರ್ತಾವೆ, ಕಿವಿ ಒಳಗೆ ಹುಟ್ಟಿದ್ರು, ಒಂದಿಷ್ಟು ವಾಯುಪುತ್ರ ಬಂದ, ಎಲ್ಲ ಅವೈಜ್ಞಾನಿಕ. ಕಿವಿ ಒಳಗೆ ಹೆಂಗೆ ಹುಡ್ತಾರೋ, ಗಾಳಿಯಿಂದ ಹೆಂಗೆ ಹುಡ್ತಾರೋ, ಅಥವಾ ಲಿಂಗದಿಂದ ಒಮ್ಮೆ ಉದ್ಭವ ಆಗ್ತಾರೋ, ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ಬಸವಣ್ಣ ವೈಜ್ಞಾನಿಕವಾಗಿ ಸಾಧ್ಯನೇ ಇಲ್ಲ, ಆಗಕ್ಕೆ ಸಾಧ್ಯ ಇಲ್ಲ. ಈ ಬ್ರಹ್ಮನ ಮುಖದಿಂದ ಆ ಕಡೆ ಈ ಕಡೆ ಹುಡ್ತಾರಂದ್ರೆ ಎಂಥ ಅವೈಜ್ಞಾನಿಕ, ಏನು ತೆಗೆದಿರಿ ಅಂತಂದ್ರೆ. ಕಿವಿ ಒಳಗೆ ಹುಟ್ಟಿದವ್ರೆ, ಕರ್ಣದೊಳಗೆ ಹುಟ್ಟಿದವರು ಉಂಟೆ ಜಗದೊಳಗೆ. ಬಹುಶಃ ಇಂಥ ಪ್ರಶ್ನೆ ಯಾವ ದಾರ್ಶನಿಕನೂ ಕೇಳಿಲ್ಲ. ಯಾವ ದಾರ್ಶನಿಕ ಬೇಕಾದಂಥ ಧರ್ಮಗ್ರಂಥ ತೆಗೆದು ನೋಡ್ರೆ ಬಸವಣ್ಣನಂಥ ವೈಜ್ಞಾನಿಕ ಪ್ರಶ್ನೆಯನ್ನು ಯಾರ್ಯಾರೂ ಕೇಳಿಲ್ಲ. ಕರ್ಣದೊಳಗೆ ಹುಟ್ಟಿದವರುಂಟೆ ಜಗದೊಳಗೆ. ಹಂಗೆ ಪುರಾಣದೊಳಗೆ ಹೇಳ್ಕೊತ ಬಂದರು, ನಾವು ಕೇಳ್ಕೊತ ಬಂದೆವು. ವಾಯುಪುತ್ರ ಕಿವಿ ಒಳಗೆ ಹುಟ್ಟಿದ, ಅದನ್ನು ಹುಟ್ಟಿದ, ಇದನ್ನು ಹೇಳಿದ ಪುರಾಣ ಹೇಳ್ಕೊತಾರೆ ಬಂದರು. ಸತ್ಯವನ್ನು ಯಾರೂ ಹೇಳಿಲ್ಲ. ಯಾರೂ ಎಲ್ಲರೂ ಯೋನಿಜರ, ಅಲ್ಲೇ ಇಲ್ಲಿ ಹುಟ್ಟಕ್ಕೆ ಸಾಧ್ಯ ಇಲ್ಲ ಅಂತ ವೈಜ್ಞಾನಿಕ ಒಂದು ಸತ್ಯವನ್ನು ಹೇಳಿ ಬಸವಣ್ಣ ಕಡಿಗೆ ಹೇಳ್ತಾರೆ. ಲಾಸ್ಟಿಗೆ ಏನು ಹೇಳ್ತಾರೋ, ಲಿಂಗಸ್ಥಳವನ್ನು ಅರಿದವರೇ ಕುಲಜರು. ಇಲ್ಲಿ ಬರ್ತೀವಿ, ಕುಲಜರು ಅಂದ್ರೆ ಉತ್ತಮ ಕುಲದವ್ರು ಯಾರು? ಲಿಂಗಸ್ಥಳ ಯಾರು ತಿಳ್ಕೊಂಡಾರಲ್ಲ, ಲಿಂಗ ಕಟ್ಕೋರ ಅಂತಲ್ಲ, ಅಲ್ಲಿ ಲಿಂಗಧಾರಿಗಳಂತ ಹೇಳಿದ್ರನ ಇಲ್ಲ. ಲಿಂಗಸ್ಥಳ ಯಾರಿಗೆ ತಿಳಿದೋದಲ್ಲ ಅವರು ಕುಲಜರು. ಲಿಂಗಸ್ಥಳ ಅಂತಂದ್ರೆ, ಲಿಂಗ ಅಂತಂದ್ರೆ ಮಂಗಳಕರವಾದದ್ದು, ಒಳ್ಳೆಯದು. ಯಾರು ಒಳ್ಳೆಯ ದಾರಿ ಒಳಗದಾರ, ಯಾರು ಆಚಾರದೊಳಗದಾರ, ಅವರು ಉತ್ತಮ ಕುಲದವರು. ಅಂದರೆ ಎರಡ ಕುಲ. ಒಂದು ಉತ್ತಮವಾದ ಆಚಾರ, ಸದಾಚಾರ, ಸುವಿಚಾರದಲ್ಲಿದ್ದವರು ಒಳ್ಳೆಯವರು, ದುರಾಚಾರ ದುರ್ವಿಚಾರದಲ್ಲಿದ್ದವರು ಕೆಟ್ಟವರು. ಎರಡು ಭಕ್ತ ಮತ್ತು ಭವಿ ಅಂದರು. ಇವರಿಗೆ ಭಕ್ತ ಅಂದರು ಯಾರು? ಸದಾಚಾರಿಗಳಿಗೆ ಭಕ್ತ ಅಂದರು, ದುರಾಚಾರಿಗಳಿಗೆ ಭವಿ ಅಂದರು. ಎರಡ ಹೆಣ್ಣು ಗಂಡು ಇಲ್ಲ, ಎರಡ ಮಾಡಿಟ್ರು, ಭಕ್ತ ಮತ್ತು ಭವಿ. ಹಂಗಂತ ಭವಿಗಳನ್ನು ದೂರಿಡಲಿಲ್ಲ ಬಸವಣ್ಣ. ನೀವು ಭವಿಗಳು ನೀವು ಬರ್ರಿ, ದುರಾಚಾರ ಏನದವಲ್ಲ ಏನು ಅವ್ನು ಬಿಟ್ಟು ಬಿಡ್ರಿ. ಒಮ್ಮೆ ಕೂಡಲ ಸಂಗಮ ದೇವ ಅಂದ್ಬಿಡ್ರಿ, ಎಲ್ಲ ಹೋಗಿಬಿಡ್ತಾವ. ಬರ್ರಿ ನೀವು ಅನುಭವ ಮಂಟಪಕ್ಕೆ ಬರ್ರಿ, ನೀವು ಭಕ್ತರಾಗ್ರಿ ಅಂತ ಚಾನ್ಸಸ್ಸು ಕೊಟ್ಟ ಬಸವಣ್ಣ. ನೀವು ಬರಲಿಲ್ಲ ಅಂದ್ರೆ ಅದಕ್ಕೇನೇನು, ಆದ್ರೆ ಬಂದ ಮೇಲೆ ಮತ್ತೆ ಹಂಗೆ ಇರಬೇಡ್ರಿ, ಒಂದಿಷ್ಟು ಚೇಂಜ್ ಆಗ್ರಿ. ಚೇಂಜ್ ಆದ್ರೆ ಅಂದ್ರೆ ಶರಣರಾಗ್ತೀರಿ, ಒಳ್ಳೆಯವರಾಗ್ತೀರಿ. ಇದು ಜಾತಿ ಸಮಾನತೆಗೆ ಬಸವಣ್ಣ ಕೊಟ್ಟಂಥ ಮಂತ್ರ ಇದು. ಎಲ್ಲರೂ ಒಂದು. ಇನ್ನು ಲಿಂಗ ಸಮಾನತೆಗೆ ಬರ್ತಾರೆ. ಸ್ತ್ರೀ ಪುರುಷ ಆಗ ಹೇಳಿದ್ರು ಎಲ್ಲರೂ ಒಂದು. ಒಳ ಸ್ತ್ರೀ ಪುರುಷನೂ ಅಲ್ಲಿ ಭೇದ ಭಾವನೆ ಇಲ್ಲ. ಅದನ್ನು ಜಡರದ ಆಶೆಮರತ ಮೋಚನದ ಮೂಲಕ ಹೇಳ್ತಾರೆ. ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದಡೆ ಗಂಡೆಂಬರು. ಒಳಗೆ ಸುಳಿವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ, ಕಾನ ರಾಮನಾಥ. ಎಂಥ ವೈಜ್ಞಾನಿಕ ವಿಚಾರ ಕೊಟ್ಟು. ನಾವು ಮೇಲ್ನೋಟಕ್ಕೆ ಹೆಣ್ಣು ಗಂಡು ಬೇರೆ ಇರ್ಬೋದು, ಆದ್ರೆ ಒಳಗಿರುವ ಆತ್ಮ ತತ್ವ ಐತಲ್ಲ ಅದಕ್ಕೆ ಡಿಫ್ರೆನ್ಸ್ ಇಲ್ಲ. ಎಲ್ಲರೂ ಒಂದೇ ಅನ್ನುವಾಗ ಮತ್ತು ಅವ್ರು ಹೆಚ್ಚು, ಸ್ತ್ರೀಯರು ಕಡಿಮೆ, ಗಂಡಸರು ಭಾಳ, ಪುರುಷರು ಹೆಚ್ಚಿನವರು ಎಲ್ಲಿದು ಬಂತು? ಇಲ್ಲ, ಎಲ್ಲರೂ ಸರಿ ಸಮಾನರು. ಅದಕ್ಕೆ ಎಲ್ಲರೂ ಅಲ್ಲಿ ಅನುಭವ ಮಂಟಪದಲ್ಲಿ ಎಲ್ಲರಿಗೂ ಅವ್ರಿಗೆ ಸ್ಥಾನ ಕೊಟ್ಟರು. ಅಕ್ಕಮಾದೇವಿ ಹೇಳ್ತಾರ,
ನಾಮ ರೂಪದಲ್ಲಿ ಹೆಗ್ಗೂಸೆಂ ಎಂದು ಹೇಳಿದರೆ, ನಾಮೊಳಗೆ ಹೆಣ್ಣು ಗಂಡು ಅಂತ ಬಂತು. ಭಾವರೂಪದಲ್ಲಿ ಗಂಡು ಕಾಣ ಬಸವ ನಿಮ್ಮ ದಯೆಯಿಂದ ನಾನು ಭಾವದೊಳಗೆ ಗಂಡಾದ್ನಿ. ಮೊದಲೆಲ್ಲರೂ ನನಗೆ ಹೆಂಗೆ ಸತ್ತಿದ್ರು, ಆದರೆ ನಿನ್ನ ದಯೆಯಿಂದ ನಾನು ಗಂಡಾದ್ನಿ ಅಂದ್ರೆ ಎಂಥ ಸ್ವಾತಂತ್ರ್ಯ ಕೊಟ್ಟ ಬಸವಣ್ಣ ವಿಚಾರ. ಎಲ್ಲರಿಗೂ ಅದ್ಭುತ ಸ್ವಾತಂತ್ರ್ಯ ಕೊಟ್ಟರು ಬಸವಣ್ಣ. ಇದು ಸ್ತ್ರೀ ಸಮಾನತೆ ಬಂತು. ಆನಂತರ ಕಾಯಕ ಸಮಾನತೆ ತಂದರು. ಈಗ ಸಂವಿಧಾನದೊಳಗೆ ಬರ್ತೈತೆ, ಅವ್ರ ಕಾಯಕ ಕೀಳು ಇವ್ರ ಕಾಯಕ ಮೇಲು ಅಂತ ಎಂದೂ ಅನ್ನಬಾರ್ದು, ಎಲ್ಲರಿಗೂ ಗೌರವ ಕೊಡಬೇಕಂತ ಏನು ಬರ್ತದಲ್ಲ, ಕಾಯಕ ಸಮಾನತೆಯೂ ಇತ್ತಲ್ಲಿ. ಎಲ್ಲ ಕಾಯಕಗಳು ಒಂದೇ. ಮಂತ್ರಿ ಕಾಯಕ ಇರ್ಬೋದು, ಚಮ್ಮಾರನ ಕಾಯಕ ಇರ್ಬೋದು, ಹಡಪದ ಕಾಯಕ ಇರ್ಬೋದು, ಯಾವ ಕಾಯಕ ಮೇಲು ಕೀಳು ಎಂಬ ಭಾವನೆ ಇಲ್ಲ. ಪ್ರತಿಯೊಬ್ಬರು ಅಲ್ಲೇನು ಅನುಭವ ಮಂಟಪದಲ್ಲಿ ಇದ್ರಲ್ಲ, ಮುಂಜಾನೆ ಕಾಯಕ ಮಾಡಲೇಬೇಕು, ಸಾಯಂಕಾಲ ಅನುಭವ. ಸುಮ್ಮನೆ ಆರಾಮ ಕೂತು ಮಠದಾಗ ಕೂತು 3 ಹೊತ್ತು ಪ್ರಸಾದ ಮಾಡಿ ಅನುಭವ ಮಾಡಲಿಲ್ಲ. ಅವು ಮುಂಜಾನೆ ಪ್ರತಿಯೊಬ್ಬರು ಕಾಯಕ ಮಾಡಬೇಕು, ಒಂದಿಲ್ಲ ಒಂದು ಕಾಯಕ ಮಾಡಲೇಬೇಕು. ಅವು ಸಾಕಷ್ಟು ಕಾಯಕಗಳಿದ್ದವು. ಆದರೆ ಎಲ್ಲ ಕಾಯಕಗಳು ಸರಿಸಮ, ಅದರೊಳಗೆ ಭೇದ ಭಾವನೆ ಇಲ್ಲ. ಉಲ್ಲಿಂಗ ಪೆದ್ಯಗಳ ಪುಣ್ಯಸ್ತ್ರೀ ಕಾಳವಿ ಹೇಳ್ತಾರ, ಕಾಯಕವಿಲ್ಲದವ ಭಕ್ತನಲ್ಲ, ಸತ್ಯ ಶುದ್ಧವಿಲ್ಲದುದು ಕಾಯಕವಲ್ಲ. ನೋಡ್ರಿ, ಫಸ್ಟ್ ಪ್ರಿನ್ಸಿಪಲ್ ಭಕ್ತ ಆಗಬೇಕಾದ್ರೆ ಏನಾಗಬೇಕಲ್ಲೇ ಕಾಯಕ ಮಾಡಲೇಬೇಕು. ಮತ್ತು ಯಾವುದು ಸತ್ಯಶುದ್ಧವಾದ ಕೆಲಸ ಇಲ್ಲಲ್ಲ ಅದು ಕಾಯಕನ ಅಲ್ಲ. ಇದು ನೆನಪಿಟ್ಕೊ. ನಮ್ಮ ಕೆಲಸದೊಳಗೆ ಪ್ರಾಮಾಣಿಕತೆ ಸತ್ಯಶುದ್ಧತೆ ಇರಲಿಲ್ಲ ಅಂದ್ರೆ ಆ ಕೆಲಸ ಕಾಯಕ ಆಗೋದಿಲ್ಲ, ಅದು ಬರೀ ಕೆಲಸ ಆಗ್ತದೆ. ಕೆಲಸ ಬೇರೆ, ಕಾಯಕ ಬೇರೆ. ಆಮೇಲೆ ಕಾಯಕ ದೇವ ಸಹಿತ ಭಕ್ತ ಮನೆಗೆ ಬಂದಡೆ ಕಾಯಕದಾವುದೆಂದು ಕೇಳಿದಡೆ ನಿಮ್ಮಾನೆ ನಿಮ್ಮ ಪ್ರಭತರಾನೆ ಕೂಡಲ ಸಂಗಮ ದೇವ ಸಹಿತ ಭಕ್ತ ಮನೆಗೆ ಬಂದಡೆ. ಯಾರ ದೇವ ಸಹಿತ ಅಂದ್ರೆ ಅಲ್ಲಿ ಲಿಂಗ ಕಟ್ಕೊಂಡವ್ರು ಅಂತ ತಿಳ್ಕೊರಿ, ಅಥವಾ ದೈವಿ ಸ್ವರೂಪಗಳಾದ ಭಕ್ತರು ಮನೆಗೆ ಬಂದ್ರೆ ಕಾಯಕವಾವುದೆಂದು ಬೆಸಗೊಂಡಡೆ ನಿಮ್ಮಾನೆ ನಿಮ್ಮ ಪ್ರಮತರಾನೆ. ನಾವು ಬಂದ ಕೂಡಲೇ ಏನು ಮಾಡ್ತೀವಿ? ಮನೆಗೆ ಬಂದ ಕೂಡಲೇ ನೀವು ಯಾರು, ನಿಮ್ಗೆ ಕೆಲಸ ಏನು, ನೀವೇನು ಮಾಡ್ತೀರಿ? ಯಾಕಂದ್ರೆ ಕಾಯಕನೂ ನಾ ಕೇಳಂಗಿಲ್ಲ ಅಂದ್ರೆ, ಯಾಕಂದ್ರೆ ಕಾಯಕ ಕೇಳಿದ್ನಂದ್ರೆ ಭೇದ ಭಾವ ಚಾಲು ಆಕೈತೆ ಮನಸ್ಸಿನೊಳಗೆ. ಕಾಯಕನೂ ನಾನು ನಿಮ್ಗೆ ಕೇಳಂಗಿಲ್ಲ, ಯಾಕಂದ್ರೆ ನೀವು ದೈವಿ ಸ್ವರೂಪಿಗಳೇ. ಕಾಯಕವಾವುದೆಂದು ಬೆಸಗೊಂಡಡೆ ನಿಮ್ಮಾನೆ ನಿಮ್ಮ ಪ್ರಮತರಾನೆ ನಾ ಕೇಳುವುದಿಲ್ಲ, ಯಾಕಂದ್ರೆ ಎಲ್ಲ ಕಾಯಕಗಳು ಸರಿ ಸಮಾನ. ಇಂಥ ಕಾಯಕ ಒಂದು ಸಮಾನತೆ ತಂದರು. ನೆಕ್ಸ್ಟ್ ನೈತಿಕ ಸಮಾನತೆ ತರ್ತಾವೆ. ಕಾನೂನಿನ ಮುಂದೆ ಎಲ್ಲರೂ ಸರಿಸಮಾನರಂತೇನು ಹೇಳ್ತೀವಲ್ಲ, ಅದು ಅವಾಗಲೇ ಇತ್ತು. ಮಂತ್ರಿ ದೊಡ್ಡವ, ಉಳ್ಕಾದ್ರು ಸಣ್ಣವರು ಅಂತ ಹಿಂಗೇನಿಲ್ಲ. ಅದಕ್ಕೆ ನಮ್ಮ ಇವರು ಯಾರು ಕಿನ್ನರಿ ಬೊಂಬಾಯಿ ಒಂದು ವಚನ ಹೇಳ್ತಾರೆ, ಮಣ್ಣ ಮಡಿಕೆ ಒಕ್ಕಲಿಗನಲ್ಲಿ, ಚಿನ್ನದ ಮಡಿಕೆ ಅರಮನೆಯಲ್ಲಿ. ಅರಮನೆ ಗುರುಮನೆಯಾದಡೆ ಹಾದರ ಸಲ್ಲದು ತ್ರಿಪುರಾಂತಕ ಲಿಂಗವೇ. ಇಂಥ ವಂಡರ್ಫುಲ್. ಮತ್ತು ಶರಣರದ ವಚನಗಳನ್ನು ನೀವು ಅವಲೋಕಿಸಿದಾಗ ವೈಜ್ಞಾನಿಕ ಉದಾಹರಣೆ ಕೊಡ್ಲಾರ್ದ ಹೇಳಲಿಲ್ಲ ಅವರು. ಯಾಕಂದ್ರೆ ಅವ್ರಿಗೆ ಗುರ್ತದ, ಇವ್ರಿಗೆ ಹಂಗೆ ನಾನು ಹೇಳಿದ್ರೆ ಇವ್ರಿಗೆ ತಿಳಿಯಂಗಿಲ್ಲ. ಯಾಕಂದರೆ ಎಕ್ಸಾಂಪಲ್ ಇಸ್ ಬೆಟರ್ ದನ್ ಪ್ರಿಸೆಪ್ಟ್. ನಿಮಗೆ ಏನಾದರೂ ಒಂದು ಮ್ಯಾಥಮೆಟಿಕ್ಸ್ ಅಥವಾ ಸೈನ್ಸಿದ ಕಾನ್ಸೆಪ್ಟ್ ನಿಮಗೆ ತಿಳಿಬೇಕಾದ್ರೆ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಹೇಳಿದಾಗ ತಿಳಿತೈತಿ. ಸುಮ್ಮನೆ ಹಾರು ಮಾತಲ್ಲಿ ಹೇಳಿದ್ರೆ ಏನು ಅರ್ಥ ಆಗೋದಿಲ್ಲ. ಏನು ಹೇಳಿದರು? ಮಣ್ಣ ಮಡಿಕೆ ಒಕ್ಕಲಿಗನಲ್ಲಿ. ಮಣ್ಣಿನ ಮಡಿಕೆ ಒಕ್ಕಲಿನೊಳಗದ, ಚಿನ್ನದ ಮಡಿಕೆ ಅರಮನೆ ಒಳಗದ ತಿಳ್ಕೊಂಡು. ಆದ್ರೆ ಮಡಿಕೆ ಒಳಗೆ ಏನು ತಯಾರಿಸ್ತೀವಲ್ಲ, ಅನ್ನದ ಸ್ವಾದ ಏನರ ಬೇರೆ ಬೇರೆ ಆಕೈತೇನು? ಎಲ್ಲ ಒಂದಲ್ಲ. ಅದರೊಳಗಿರುವ ಬಯಲು ಏನಾರ ಬೇರೆ ಬೇರೆ ಐತೆ, ಅದ್ರೊಳಗೂ ಅದ ಬಯಲೈತಿ, ಇದ್ರೊಳಗೂ ಇದ ಬಯಲೈತಿ, ಎರಡೂ ಒಂದೇ ಅದಾವು. ಅದಕ್ಕೆ ನೀ ಅರಮನೆ ಒಳಗದಿ, ಇನ್ನೊಬ್ಬ ತೆಳಗದಾನಂತಂದ್ರೆ ಬೇರೆ ಬೇರೆ ಏನಲ್ಲ, ಇಬ್ಬರು ಒಂದೇ ಅಲ್ಲ. ನೈತಿಕ ದೃಷ್ಟಿಯಿಂದ ಇಬ್ಬರು ಸಮಾನರೇ. ಅರಮನೆ ಗುರುಮನೆಯಾದಡೇನೋ ಹಾದರ ಸಲ್ಲೋದು ಅಂತ ಹೇಳಿದರು. ಎಂಥ ಕನ್ಕ್ಲೂಷನ್ ಕೊಟ್ಟರು. ಅರಮನೆ ಅಂದ್ರೆ ರಾಜ ಆಗಲಿ, ಗುರುಮನೆ ಅಂದ್ರೆ ಗುರು ಮಠಾಧೀಶ ಆಗಲಿ, ಎಲ್ಲರೇ ನಾನು ಅನೈತಿಕತೆಯನ್ನು ಮಾಡ್ತೀನಿ ಅಂದ್ರೆ ಸಲ್ಲುವುದಿಲ್ಲ, ನಡೆಯಂಗೆ ಇಲ್ಲ ಅಂತ ಹೇಳಿಬಿಟ್ರು. ಅವಾಗ ಹೇಳಿದರು ಯಾವುದೂ ನಡೆಯಂಗಿಲ್ಲ, ನೈತಿಕವಾಗಿ ಎಲ್ಲರೂ ಸರಿಸಮಾನರು ಅಂದಮೇಲೆ ಎಲ್ಲರೂ ನೈತಿಕವಾಗಿ ನಾವು ಇರಬೇಕು.
ಬಹುಶಃ ಈ ವಚನ ಸಂವಿಧಾನವನ್ನು ನಾವೆಲ್ಲರೂ ಮ್ಯಾಲಿನವ್ರು ಹಿಡ್ಕೊಂಡು ಕೆಳಗಿನವ್ರ ತನಕ ಆಚರಿಸ್ಕೋತ ಬಂದಿದ್ದೀವಂದ್ರೆ ಭಾರತದ ಸಂವಿಧಾನದ ಅಗತ್ಯತೆ ಇದ್ದಿದ್ದು. ಎದಕ್ಕೆ ಬೇಕಾಗಿತ್ತು? ಅವರ ರೂಲ್ಸ್ ಇದ್ದುಲ್ಲ, ಆದ್ರೆ ಫಾಲೋ ಮಾಡಲಿಲ್ಲ, ಅದಕ್ಕೆ ಮತ್ತಟ್ಟು ಮಾಡಿದರು. ಮತ್ತು ಇವನು ಫಾಲೋ ಮಾಡೋಕೆ ಮತ್ತು ಶಿಕ್ಷೆಗಳು ಚಾಲು. ಯಾರಿಗೆ ಗೊತ್ತಿಲ್ಲ? ಪ್ರಮಾಣ ವಚನ ಸ್ವೀಕರಿಸ್ತಾರೆ ಮತ್ತು ಅದನ್ನೇ ಮಾಡ್ತಾರೆ. ನಡೆ ನುಡಿಗಳಲ್ಲಿ ಸಮನ್ವಯತೆ ಇಲ್ಲ. ನುಡಿಲೇಸು ನಡೆ ಅಧಮವಾದಲ್ಲಿ ಬಿಡಿಸಿಕೊಳ್ಳಲಾಗದ ಹೊಲೆ. ಭಾಳ ಚಂದ ಮಾತಾಡೋದು, ಮಾದಾರ ಚೆನ್ನಾಗಿ ಹೇಳ್ತಾರೆ. ನುಡಿಲೇಸು ನಡೆ ಅಧಮವಾದಲ್ಲಿ ಬಿಡಿಸಿಕೊಳ್ಳಲಾಗದ ಸೂತಕ ಅಥವಾ ಬಿಡಿಸಿಕೊಳ್ಳಲಾಗದ ಹೊಲೆ. ಭಾಳ ಚಂದ ಮಾತಾಡೋದು. ಭಾಳ ನಾನು ಹಂಗೆ ಮಾಡ್ತೀನಿ, ನಾನು ಭ್ರಷ್ಟಾಚಾರ ಮಾಡೋದಿಲ್ಲ, ನಾನು ಪ್ರಮಾಣ ವಚನ ಸ್ವೀಕರಿಸಿದ್ದು. ನಡೆಲೇಸು ನುಡಿಲೇಸು ನಡೆ ಅಧಮ ಆಗೈತೆ, ತೊಗೊಂಡು ಏನು ಮಾಡೋದು? ಸೂತಕ ಅಂತ ಗೊತ್ತೈತಿ, ಇಂದಿಲ್ಲ ನಾಳೆ ನಿನಗೆ ಎಲ್ಲಿ ಹಾಕಬೇಕಲ್ಲಿ ಹಾಕ್ತಾರೆ ಸೂತಕ. ಅದಕ್ಕೆ ಹೇಳ್ತಾರವ್ರ, ಆಚಾರವೇ ಕುಲ, ಅನಾಚಾರವೇ ಹೊಲೆ. ಮಾದರ್ ಚೆನ್ನವ್ರು ಹೇಳ್ತಾರೆ, ಆಚಾರವೇ ಕುಲ. ಯಾರಲ್ಲಿ ಆಚಾರ ಐತಲ್ಲ ಉತ್ತಮ ಕುಲದವ್ರು, ಉಳಿದವರೆಲ್ಲರೂ ಹೀನರು ಅಂತ ಹೇಳಿದ್ರು. ಇಲ್ಲಿ ಹೊಲೆ ಶಬ್ದ ಅಂತಂದ್ರೆ ಜಾತಿ ಸೂತಕ ಶಬ್ದ ಅಲ್ಲ, ನೆನಪಿಟ್ಕೋರಿ, ಶರಣರ ಶಬ್ದ. ಮೇಲು ಆಚಾರ, ಕೀಳು ಅನಾಚಾರ ಅಷ್ಟೆ. ಯಾರ ಅನಾಚಾರಿಗಳಿದಾರಲ್ಲ ಕೀಳು ಕೊಡೋದವರು ಅಷ್ಟೆ ಅವ್ರ ಪ್ರಕಾರ. ಇದು ಸಮಾನತೆ ಬಗ್ಗೆ. ಭ್ರಾತೃತ್ವ ಅದಕ್ಕೆ ವಿಶ್ವ ಭ್ರಾತೃತ್ವ ಬಸವಣ್ಣನವರ ಒಂದು ವಚನದಲ್ಲಿ ನಾವು ನೋಡ್ತೇವೆ. ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವರ ಮನೆಯ ಮಗನೆಂದೆನಿಸ. ಇದಕ್ಕಿಂತ ವಿಶ್ವಭ್ರಾತ್ ಎಲ್ಲರೂ ನಮ್ಮವ್ರ. ಆದರೆ ಈಗ ಇದು ಹೆಂಗಾಗೈತೆ ಅಂದ್ರೆ, ಇವು ನಮ್ಮವ ಒಂದು ಕೂಡಲೇ ಇವು ನಮ್ಮ ಜಾತಿಯವ, ಇವು ನಮ್ಮ ಪಕ್ಷದವ, ಇವನು ನಿಮ್ಮವ್ರೆ ಅಂದ್ಬಿಡ್ತಾರೆ. ಅದು ಕೂಡಲೇ ನೋಡ್ರಿ, ಇವನು ನಿಮ್ಮವ್ರೆ ಅಂದ್ರೆ ಏನೋ ನಿಮ್ಮ ಜಾತಿಯವ್ರೆ, ಅಥವಾ ಇವನು ನಿಮ್ಮ ಪಕ್ಷದವ. ಭ್ರಾತೃತ್ವ ಒಡೆದು ಬಿಟ್ಟು ಬಸವಣ್ಣ ಎಷ್ಟಷ್ಟು ಜಾತಿಗಳನ್ನು ತೆಗೆದು ಹಾಕಬೇಕಂತ ಮಾಡಿದರು, ಅಷ್ಟಷ್ಟು ಹೆಚ್ಚು ಜಾತಿಗಳು ರಿಸರ್ವೇಷನ್ ಸಲುವಾಗಿ. ಅದು ಆ ಮತ್ತು ಬೇರೆ ಇರಲಿ, ಅದು ಬಿಟ್ಬಿಡೋದು. ಸಮಾನತೆ, ಭ್ರಾತೃತ್ವ, ಸ್ವಾತಂತ್ರ್ಯ, ಮಾನವೀಯತೆ. ಎಂಥ ಮಾನವೀಯತೆ ಐತಿ ಇಲ್ಲಿ ವಚನಗಳಲ್ಲ. ಸಕಲ ಜೀವಿಗಳಿಗೆ ಲೇಸನ ಬಯಸುವ ಕೂಡಲ ಸಂಗನ ಶರಣರೇ ಕುಲಜರು. ಪ್ರತಿಯೊಂದು ಜೀವಿಗೆ, ಬರೀ ಮನುಷ್ಯರಿಗೆಲ್ಲ, ಪ್ರತಿಯೊಂದು ಜೀವಿಗೆ ಒಳ್ಳೆಯದನ್ನೇ ಬಯಸಬೇಕು. ಅಂಥವ್ರು ಉತ್ತಮ ಕುಲದವರು ಅಂತ ಹೇಳಿ. ದಯವಿಲ್ಲದ ಧರ್ಮ ಅದೇ ಉದಯ, ದೈವೇ ಧರ್ಮದ ಮೂಲವಯ. ಯಾವ ಧರ್ಮದೊಳಗೆ ದಯ ಇಲ್ಲ ಅದು ಧರ್ಮನ ಅಲ್ಲ ಅಂತ ಹೇಳಿದರು. ಧರ್ಮದ ಹೊಸ ಭಾಷೆ ಬರೋದು ಬಸವಣ್ಣ. ಸಾಕಷ್ಟು ಧರ್ಮಗಳದಾವೆ. ಕೆಲವೊಂದು ಧರ್ಮದೊಳಗೆ ಪ್ರಾಣಿ ಹಿಂಸೆ ಐತಿ, ಕೆಲವೊಂದು ಧರ್ಮದೊಳಗೆ ಹೋಮ ಹವನದ ನೆಪದೊಳಗಲ್ಲೇ ಏನೇನೋ ಪ್ರಾಣಿಗಳನ್ನು ಹಾಕ್ತಾವೆ, ಅದನ್ನು ತಾವು ತಿನ್ನಲಿಕ್ಕೆ. ಇವೇ ಅಂತ ಧರ್ಮ ಅಂದ ಬಸವಣ್ಣ. ದಯವಿಲ್ಲದ ಧರ್ಮ ಅದೇ ಉದಯ, ದಯಾನೇ ಇಲ್ಲ, ದಯಾ ಬರಬೇಕಲ್ಲ, ದಯಾ ಇದರದ ಧರ್ಮ ಅಂತ ಬಸವಣ್ಣ ಹೇಳಿದ್ರು. ಮಾನವೀಯತೆ, ಲಿಂಗ ಪೂಜಾಕ್ಕಿಂತ ಮಾನವೀಯತೆ ಶ್ರೇಷ್ಠ ಅಂತ ಹೇಳಿದರು. ಲಿಂಗವ ಪೂಜಿಸಿ ಫಲವೇನೋ, ಅವರ ಸುಖವೆನ್ನ ಸುಖ, ಅವರ ದುಃಖವೆನ್ನ ದುಃಖ. ಕೂಡಲ ಸಂಗನ ಶರಣರು ಮನನೊಂದಡೆ ಆನು ಬೆಂದೆನಯ್ಯ. ಯಾರದರೆ ನಾನು ಮನಸ್ಸು ನೋಯಿಸಿದ್ದೀನಿ ಅಂದ್ರೆ ನಾನು ಸುಖಗೊಂಡಂಗೆ ಆಗ್ತೈತಪ್ಪ ಅಂತ ಒಟ್ಟರು ಕನಸು. ಇದನ್ನು ನಾವು ಒಂದಿಷ್ಟು ವಿಚಾರ ಮಾಡಿ ನೋಡಿದರೆ ಯಾರದರೆ ಮನಸ್ಸು ನೋಯಿಸೋಕೆ ಆಗ್ತೈತೇನೋ? ಆಗುವುದಿಲ್ಲ. ನೈತಿಕತೆ, ನೀತಿ ಪಾಠ ಹೇಳಿದ್ರಲ್ಲ ಸಪ್ತಸೂತ್ರಗಳಲ್ಲಿ, ಅಕ್ಕ ಹೇಳಿದ್ರಲ್ಲ, ಏನು ನಿಮಗಿದು ಎಲ್ಲರಿಗೂ ಗುರ್ತದ. ಅದರೊಳಗೆ ಬರ್ತೈತಿ, ಕೊಲಬೇಡ ಒಂದು ಬರ್ತೈತಿ ನೋಡಿ. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದಿರೆ ಹಡಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವರ ಒಲಿಸುವ ಪರಿ ನೋಡ. ನೀತಿ ಕೊಟ್ಟರು, ನೀತಿ ಸಂಹಿತೆ 7 ಸೂತ್ರ ಕೊಟ್ಟರು. ಇಲ್ಲಿ ಬೇಡ ಅನ್ನುವ ಹಿಂದೆ ಏನು ಮಾಡಬೇಕು ಅನ್ನೋದೈತಿ. ಕಳಬೇಡ ಅಂದ್ರೆ ಪ್ರಾಮಾಣಿಕತನದಿಂದ ದುಡಿದು ಕಳತನ ಮಾಡಬೇಡ. ಕೊಲಬೇಡ ಅಂದ್ರೆ ಮಾತಿನಿಂದನೂ ಯಾರನ್ನೂ ಕೊಲ್ಲಕ್ಕೆ ಹೋಗಬೇಡ, ಯಾರು ಮನಸ್ಸು ನೋಯಿಸಬೇಡ, ಪ್ರಾಣಿಗಳನ್ನು ಹಿಂಸೆ ಮಾಡಬೇಡ, ಅಹಿಂಸೆಯಿಂದ ಇರು. ಸುಳ್ಳು ಹೇಳಬೇಡ ಅಂದ್ರೆ ಸತ್ಯ ಮಾತಾಡು. ಮುನಿಯೇ ಬೇಡ, ಸಿಟ್ಟಿಗೆ ಹೇಳ್ಬೇಡ ಅಂದ್ರೆ ಒಂದಿರು ಸಮಾಧಾನದಿಂದಿರು. ಯಾರು ಏನು ಒಂದಿರು ಸಿಟ್ಟಿಗೆದ್ರು ಅವ್ರು ದೊಡ್ಡವ್ರ ಅಂತ ತಿಳ್ಕೊ.
ಯಾಕಂದ್ರೆ ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ ನೆರೆ ಮನೆಯ ಸುಡೋದು ಕೂಡಲ ಸಂಗಮ ದೇವ, ನಿನ್ನ ಸಿಟ್ಟ ನೀನು ಒಳಗೆ ನಿನ್ನ ಸುಡ್ತೈತಿ ಹೊತ್ತು ಬೇರೆದವ್ರನ್ನ ಸುಡಂಗಿಲ್ಲ ಅಂತ ಮತ್ತು ವೈದ್ಯಕೀಯ ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ಸಿಟ್ಟಿಗೆಳಕ್ಕೆ ಹೋಗ್ಬೇಡ. ಯಾಕೆ ಸಿಟ್ಟಿಗೆ ಹೇಳ್ತೀವಿ? ತ್ರಾಸ ತಗೋಬೇಡ. ಅಂಡಿಯರಿಗೆ ಅಸಹ್ಯ ಪಡಬೇಡ. ಬೇರೆದವ್ರನ್ನ ನೋಡಿ, ದೀನ ದಲಿತರನ್ನು ನೋಡಿ, ಒಂದಿಷ್ಟು ಅಸಹಾಯಕರನ್ನು ನೋಡಿ, ಅಂಗವಿಕಲರನ್ನು ನೋಡಿ ಅಸಹ್ಯ ಪಡ್ಲಿಕ್ಕೆ ಹೋಗ್ಬೇಡ. ಏನಪ್ಪ ಇವ್ರ ಪರಿಸ್ಥಿತಿ ಅಂತ ಅನ್ನಕ್ಕೆ ಹೋಗ್ಬೇಡ. ನೀನು ಅನುಕಂಪ ತೋರಿಸಿ ಅವ್ರಿಗೆ ಒಂದಿಷ್ಟು ಸಹಾಯ ಮಾಡು. ಯಾಕಂದ್ರೆ ಅವರು ನಮ್ಮವ್ರ ಆತ್ಮವಸ್ತುವೊಳಗೆ ಡಿಫರೆನ್ಸ್ ಇಲ್ಲ. ಅವ್ರದ್ದು ಆತ್ಮ ಒಂದ, ನಮ್ಮದು ಆತ್ಮ ಒಂದ. ಹಾಲ ಕಂದಲ ತುಪ್ಪದ ಬಡಿಕೆ ಬೋಡ ಮುಖ್ಯನ ಬೇಡ, ಹಾಲು ಸಿಹಿ ತುಪ್ಪ ಕಮ್ಮನೆ ಕೂಡಲ ಸಂಗನ ಶರಣರ ಅಂಗಹೀನರೆಂದರೆ ನಾಯಕ ನರಕ ನೋಡ ಮಾತು ಹೇಳಿ. ಹಾಲ ತುಪ್ಪ ಏನು ನಾವು ಸಂಗ್ರಹಿಸುವ ಪಾತ್ರೆ ಮ್ಯಾಲ ಕಂಟು ಒಡೆದಿದ್ರೆ ಆ ತುಪ್ಪ ಮತ್ತು ಹಾಲ ಏನರ ತಮ್ಮ ಸಿಹಿ ಮಧುರತೆಯನ್ನು ಕಳ್ಕೊತಾವೇನು? ಇಲ್ಲ. ಹಂಗೆ ಅವ್ರದ್ದು ಆಗೈತಿ. ಒಂದಿಷ್ಟು ಕಂಟು ಹೊಡೆದೈತಿ, ಫಿಸಿಕಲಿ ಚಾಲೆಂಜರ್ ಆಗ್ಯಾರ, ಫಿಸಿಕಲಿ ಏನೋ ಒಂದಿಷ್ಟು ಆಗೈತೆ ಅವರಿಗೆ. ಅದ್ರ ಒಳಗಿನ ಆತ್ಮವಸ್ತುಗೆ ಏನು ಧಕ್ಕೆ ಆಗಿಲ್ಲ. ಯಾಕಂದ್ರೆ ಅವರು ನಿಮಗಿಂತ ಭಾರಿ ಭಾರಿ ಸಾಧನೆಯನ್ನು ಮಾಡ್ತಾರೋ. ಕೂಡಲ ಸಂಗನ ಶರಣರ ಅಂಗಹೀನರೆಂದರೆ ನಾಯಕ ನರಕ ನೋಡ. ಅವ್ರಿಗೆ ಅಂಗಹೀನಂತ ಅಪಹಾಸ್ಯ ಮಾಡಕ್ಕೆ ಹೋಗ್ಬೇಡ, ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ನಿನ್ನೆ ಹೊಗಳ್ಕೋಬೇಡ. ಭಾಳ ನಾನು ಶಾನೆ ಅನ್ನಕ್ಕೆ ಹೋಗ್ಬೇಡ. ಯಾರು ಶಾನೆ ಅಂತಾರೆ ಅವ್ರೊಟ್ಟು ದಡ್ಡ್ರ ಯಾರೂ ಇಲ್ಲ. ಇದನ್ನ ನೆನಪಿಟ್ಕೊಳ್ಳಿ. ಯಾರನ್ನ ಶಾಲೆ ಅದೇನು ನಾವು ಭಾಳ ಪರ್ಸೆಂಟೇಜ್ ಮಾಡಿ ನಾ ಹಂಗದನ್ ಹಿಂಗದನ್ ಅಂತ ಯಾರು ಹೇಳ್ಕೊತಾರಲ್ಲ ಅವರಷ್ಟು ದಡ್ಡ್ರ ಯಾರು ಇಲ್ಲ. ಏನೈತಿ ಜಗತ್ತಿನೊಳಗೆ? ಎಷ್ಟು ತಿಳ್ಕೊಂಡಿರಿ ನೀವು? ಎಷ್ಟು ತಿಳ್ಕೊಂಡಿರಿ? ಭಾಳ ಐತೆ, ಅಪಾರವಾದ ಜ್ಞಾನ ಸಂಪತ್ತಿ. ಭಾಳ ನಾವು ಬಹುಶಃ ನಾವು ಇರೋಟಿಗೆ ಒಂದೇ ವಿಷಯ ತಿಳ್ಕೊಳಕ್ಕೆ ಆಗೋದಿಲ್ಲ. ಒಂದೇ ವಿಷಯ, ಭಾಳಷ್ಟು ವಿಷಯ ಇದೆ. ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಬಿಟ್ಟು ವಚನಗಳನ್ನು ಅಷ್ಟು ತಿಳ್ಕೊಳಕ್ಕೆ ಆಗಂಗಿಲ್ಲ. ಅಷ್ಟು ವಚನಗಳದ ಶರಣರು. ನಿನ್ನೆ ಹೊಗಳಿಕೋಬೇಡ ಎಂದು, ಮತ್ತು ನಿನ್ನೆ ತೆಗೆದುಕೊಳ್ಳೋಕ್ಕೂ ಹೋಗ್ಬೇಡ. ನಾನು ಏನೂ ಅಲ್ಲ ಅಂತ ತಿಳ್ಕೊಬೇಡ, ನಾ ಭಾರಿ ಅಂತ ತಿಳ್ಕೊಬೇಡ. ನಾನು ಸಹಜವಾಗಿರು. ಡು ನಾಟ್ ಥಿಂಕ್ ದಟ್ ಯು ಆರ್ ಎವ್ರಿಥಿಂಗ್, ಡು ನಾಟ್ ಥಿಂಕ್ ದಟ್ ಯು ಆರ್ ನಥಿಂಗ್, ಥಿಂಕ್ ದಟ್ ಸಮಥಿಂಗ್, ಯು ವಿಲ್ ಅಚೀವ್ ಎವ್ರಿಥಿಂಗ್. ಯಾಕಂದ್ರೆ ನಾ ಭಾರಿ ಅಂತ ತಿಳ್ಕೊಂಡೆ ಅಂದ್ರೆ ನನ್ನ ಅಹಂಕೆ ಚಾಲು ಆಗ್ತಿ, ಅಹಂಕಾರ ಬರ್ತೀವಿ. ನಾ ಏನೂ ಅಲ್ಲ ಅಂತ ಕೀಳರಿಮೆ ಬತ್ತು ಅಂದ್ರೆ ನನ್ನ ಮುಂದೆ ಡಿಪ್ರೆಸ್ ಮಾಡ್ತೀವಿ. ಎರಡೂ ತೆಗೆದಾಗ ಅವಾಗ ನೀವು ಗ್ಯಾರಂಟಿ ನಿಮ್ಗೆ ಬೇಕಾದ ಸಹಜವಾಗಿದ್ದು ನಿಮ್ಮ ಗುರಿಯತ್ತ ಲಕ್ಷ್ಯ ಕೊಟ್ರೆ ಅದ್ಭುತವಾದ ನೀವು ಸಾಧನೆ ಮಾಡ್ತೀರಿ. ಏನು ಸಪ್ತಸೂತ್ರಗಳನ್ನು ಇಷ್ಟಕ್ಕೆ ಬಿಡಲಿಲ್ಲ ಬಸವಣ್ಣವರು. ಅದಕ್ಕೆ ದೈವತ್ವದ ಕಡೆ ಹೋದರು. ಸಂವಿಧಾನದೊಳಗೆ ಏನು ಮಾಡ್ತೀವಿ ನಾವು? ಕಳಬೇಡ, ಇವನ್ನೆಲ್ಲ ಹಿಂಗೆ ಮಾಡಿದರೆ ನಿನಗೊಂದು ಶಿಕ್ಷೆ ಕೊಡ್ತಾರ ಅಂತ ಹೇಳಿದರು. ಆದರೆ ಬಸವಣ್ಣನವರು ಒಂದು ಸ್ಟೆಪ್ ಮುಂದೆ ಹೋಗಿ ಏನು ಹೇಳ್ತಾರೆ ಅವರು? ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದೇ ದೀರ್ಘ ಕೊಟ್ಟಾರಲ್ಲಿ. ಭಾಳ ಜನ ಈ ದೀರ್ಘ ಕೊಟ್ಟಿದ್ದೆ ಪ್ರಶ್ನೆನೂ ಮಾಡ್ತಾರೆ. ಅಂದ್ರೆ ಬೇರೆ ಮಾರ್ಗ ಇಲ್ಲೇನೋ, ಇದು ಮಾಡಿ ನೋಡಿ ಅಂತ ಹೇಳಿದ್ರು ಬಸವಣ್ಣ. ಈ 7 ಸೂತ್ರ ನೀವು ಪಾಲಿಸಿದ್ರಿ ಅಂದ್ರೆ ಏನಾಗ್ತಾವಂದ್ರೆ ನಮ್ಮ ಬಹಿರಂಗದ ಕ್ರಿಯೆಗಳು ಎಲ್ಲ ಶುದ್ಧ ಆಗ್ತಾವೆ. ಕಳ್ತನ ಮಾಡೋದು ಬಿಟ್ಟಿವ ತಿಳ್ಕೊರಿ, ಸುಳ್ಳು ಹೇಳೋದು ಬಿಟ್ಟಿವ ತಿಳ್ಕೊರಿ. ನಮ್ಮ ಬಹಿರಂಗದ ಎಲ್ಲ ಕ್ರಿಯೆಗಳು ಪರಿಶುದ್ಧ ಆಗ್ತವೆ. ನಮ್ಮ ಅಂತರಂಗದ ಎಲ್ಲ ಕ್ರಿಯೆಗಳು ಪರಿಶುದ್ಧ ಆಗ್ತವೆ. ಎಲ್ಲಿ ಪರಿಶುದ್ಧತೆ ಐತಿಲ್ಲ ಅಲ್ಲಿ ದೈವತ್ವದ ಅನುಭವ ಆಗ್ತದೆ. ದಿ ಮೋರ್ ಪ್ಯೂರ್ ವಿ ಆರ್, ದಿ ಮೋರ್ ಡಿವೈನ್ ವಿ ಬಿಕಮ್. ಎಷ್ಟು ಪವಿತ್ರತೆ, ಎಷ್ಟು ನಾವು ಅಂತರಂಗ ಬಹಿರಂಗ ಶುದ್ಧ ಆಗ್ತೈತಿಲ್ಲ ಅಷ್ಟು ದೈವತ್ವದ ಅನುಭವ ಆಗ್ತದಲ್ಲ, ಅದನ್ನು ಹೇಳಿದ್ರು ಬಸವಣ್ಣ. ಇವೇನು ಬರೀ ನೀವು ಎಲ್ಲಿ ಶಿಕ್ಷಾ ಕೊಡ್ತಾರಂತ ಬಿಡಕ್ಕೆ ಹೋಗ್ಬೇಡ್ರಿ, ದೈವತ್ವದೆಡೆಗೆ ಹೋಗುವಂಥ ದಾರಿ ತೋರಿಸಿದ್ರು ಬಸವಣ್ಣ. ನಾವು ಶಿಕ್ಷಾ ಕೊಟ್ಟರು ಬಿಡಕ್ಕೆ ತಯಾರಿಲ್ಲ, ದೈವತ್ವದ ದಾರಿ ಅನ್ಕ ಮುಗಿದೋತು. ಕಳ್ಳತನ ಮಾಡಿ ಹೋಗಿ ಜೈಲ್ನಾಗ ಹಾಕಿದ್ರು ಮತ್ತೆ ಬಂದು ಅದನ್ನು ಮಾಡುವಂಥ ಜನ ತುಂಬ್ಯಾರ. ಇರಲಿ, ಅದು ಅವ್ರಿಗೆ ಪಾಲಿಗೆ ಬಿಟ್ಟು ಕೊಡುತ್ತೆ. ಇದು ನೈತಿಕತೆ ಬಂತು. ವೈಚಾರಿಕತೆ ಲಾಸ್ಟ್ ನೋಡು, ವೈಚಾರಿಕತೆ. ಯಾಕಂದ್ರೆ ಸಂವಿಧಾನದ ವಿಧಿ ಬರ್ತಿದ್ದಲ್ಲ 51A ಒಳಗೆ, ವೈಜ್ಞಾನಿಕ ಮನೋಭಾವವನ್ನು ನಾವು ಬೆಳೆಸಬೇಕು ಜನರಲ್ಲಿ. ವೈಜ್ಞಾನಿಕ ಮನೋಭಾವ ಅಂತಂದ್ರೆ ಎಲ್ಲವನ್ನು ಆ್ಯಸ್ ಇಟ್ ಈಸ್ ಒಪ್ಕೊಳ್ಳಂಗಿಲ್ಲ, ಎಲ್ಲವನ್ನು ಪ್ರಶ್ನಿಸಬೇಕಾಗ್ತೈತಿ, ಪರೀಕ್ಷಿಸಬೇಕು. ತಾರ್ಕಿಕವಾಗಿದ್ದರೆ ಮಾತ್ರ ಒಪ್ಪಿಕೋಬೇಕು. ಮೆಕ್ಯಾನಿಕಲಿ ಎಲ್ಲ ಎಷ್ಟೇ ಪುರಾತನ ಪ್ರಸಿದ್ಧ ಧರ್ಮ ಗ್ರಂಥಗಳು ಏನೇ ಹೇಳಿರಲಿ ಅವು ಸತ್ಯವಾಗಿರಬೇಕಾಗಿಲ್ಲ.
ಅವುಗಳನ್ನು ಪ್ರಶ್ನಿಸಬೇಕು, ಪರೀಕ್ಷಿಸಬೇಕು. ಅವು ತಾರ್ಕಿಕವಾಗಿದ್ದರೆ ಮಾತ್ರ ಒಪ್ಪಿಕೊಳ್ಳಬೇಕು, ಇಲ್ಲವಾದರೆ ಅದರ ಪಾಡಿಗೆ ಅದನ್ನು ಬಿಡಬೇಕು. ವಾದ ಮಾಡೋಂಗಿಲ್ಲ. ಒಪ್ಪಿಕೊಳ್ಳುವಂಥ ಮನೋಭಾವ ಬೇಕು ಮೊದಲು. ಇಲ್ಲೇ ಪ್ರಶ್ನಿಸುವುದು, ಪರೀಕ್ಷಿಸುವುದು ತೆರೆದ ಮನೋಭಾವ ಅಥವಾ ಓಪನ್ ಮೈಂಡೆಡ್ ಅಂತಾರೆ. ಯಾವುದು ಸತ್ಯ ಐತಿಲ್ಲ ಅದನ್ನು ಒಪ್ಕೊಳ್ಳುವಂಥ ಓಪನ್ ಮೈಂಡೆಡ್ ಇದ್ರೆ ಮಾತ್ರ ನೀವು ಒಪ್ಕೋತೀರಿ. ಇರಲಿಲ್ಲ ಅಂತಂದ್ರೆ ಇಲ್ಲ ಹಿಂದಿನಿಂದ ಬಂದೈತಿ ಅದನ್ನ ಹೆಂಗೆ ಬಿಡೋಕ್ಕಾಕೈತಿ ಅಂದ್ರೆ ಮಾಡ್ಕೊಳ್ಳಿ. ಅದನ್ನ ಹೆಂಗೆ ಬಿಡೋಕ್ಕಾಕೈತಿ ಅಂದ್ರೆ ವಿಚಾರ ಮಾಡಿರಿ, ಅದು ಸರಿನೋ ಅದು ತಪ್ಪು, ಯಾವುದು ಸರಿ ಐತಲ್ಲ ಅದನ್ನು ಒಪ್ಕೊರಿ. ಯಾವುದು ಹಿಂದಿನಿಂದ ಬಂದೈತಿ, ಹಿಂದಿನಿಂದ ಪ್ರಾಣಿ ಹಿಂಸೆ ಬಂದೈತಿ ಹೆಂಗೆ ಬಿಡುದ್ರಿ ಅಂದ್ರೆ ಬಿಟ್ಬಿಡ್ಬೇಕು. ಹಿಂದಿನಿಂದ ನಮ್ಮ ಮನ್ಯಾಗ ಆ ಮಣಿ ದೇವ್ರಿಗೆ ಹೋಗಿದ್ರೆ ಅದನ್ನ ಹೆಂಗೆ ಬಿಡಕ್ಕೆ ಬರ್ತೈತಿ? ಬಿಡಕ್ಕೆ ಬರ್ತೈತಿ. ಯಾಕಂದ್ರೆ ಬಸವನ್ ಹೇಳ್ತಾನೆ ಏಕದೇವ ಉಪಾಸನೆ ಹೇಳ್ತಾನೆ, ಅದನ್ನು ಬಿಡಕ್ಕೆ ಬರ್ತೈತಿ. ಯಾಕಂದ್ರೆ ಬಿಟ್ಟರೆ ದೇವ್ರು ಕಾಡಂಗಿಲ್ಲ, ಕಾಡುವ ದೇವರಲ್ಲ. ಭಕ್ತಿ ಬೇಕು ನಮಗೆ, ಅಲ್ಲೇ ಹೋಗ್ಬೇಕತ್ತೇನಿಲ್ಲ, ಇಲ್ಲೇ ಭಕ್ತಿ ಬೇಕು. ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ. ಅವು ಏನು ನಿಮ್ಗೆ ಕಾಣಿಕೆ ಬೇಕಾಗಿಲ್ಲ, ನಿಮ್ಮ ಏನು ಪ್ರಸಾದ ಬೇಕಾಗಿಲ್ಲ, ನಿಮ್ದು ಏನೇನು ಬೇಕಾಗಿಲ್ಲ. ಅವಾಗ ಏನು ಬೇಕಾಗೈತೆ? ಭಕ್ತಿ ಬೇಕಾಗೈತೆ. ಭಕ್ತಿಯಿಂದ ಓದಿದ್ರೆ, ಕಾನ್ಸಂಟ್ರೇಷನ್ ಇದ್ದು ಓದಿದ್ರೆ ನಿಮಗೆ ಏನಾಗ್ತೈತಿ? ಚಲೋ ಮಾರ್ಕ್ಸ್ ಸಿಗ್ತಾವೆ. ಎಲ್ಲರೂ ಹೋಗಿ ದೇವ್ರ ಗುಡಿಗೆ ಸುತ್ತ ಹಾಕಿ ಪುಸ್ತಕ ಎಲ್ಲ ಇಟ್ಟರೆ ಮಾರ್ಕ್ಸ್ ಸಿಗ್ತಾವೇನು? ಅಲ್ಲೇ ಐತೆ ಕಾನ್ಸೆಪ್ಟ್. ಅಲ್ಲೇ ಭಕ್ತಿ ಪ್ರಿಯ, ಶ್ರದ್ಧೆ, ಭಕ್ತಿ ಅನ್ನೋದು ಭಾಳ ಮುಖ್ಯದ. ಪ್ರತಿಯೊಂದು ಕೆಲಸದೊಳಗೆ ಭಕ್ತಿ ಬೇಕು, ಪ್ರತಿಯೊಂದು ಕೆಲಸದೊಳಗೆ ಶ್ರದ್ಧೆ ಬೇಕು. ಅಂದ್ರೆ ನಮಗೆ ಅಚೀವ್ಮೆಂಟ್ ಸಾಧ್ಯ ಐತಿ. ವೈಚಾರಿಕತೆ ಒಂದೆರಡು ವಚನ ನೋಡಿ. ಲಗ್ನವೆಲ್ಲಿಯದೋ ವಿಘ್ನವೆಲ್ಲಿಯದೋ ಸಂಗಯ್ಯ, ದೋಷವೆಲ್ಲಿಯದೋ ದುರಿತವೆಲ್ಲಿಯದೋ ಸಂಗಯ್ಯ, ನಿಮ್ಮ ನೆನವಂಗೆ ಭವಕರ್ಮವೆಲ್ಲಿಯದೋ ಕೂಡಲ ಸಂಗಯ್ಯ. 3 ಲೈನದ ವಚನದ ಇಡೀ ಮೂಢನಂಬಿಕೆಗಳನ್ನೆಲ್ಲ ತೆಗೆದಾಕ್ತೀವಿ. ಒಂದೇ ಲೈನ್ ಲಗ್ನವೇ. ಇಲ್ಲೇ ಪ್ರಶ್ನೆ ಮಾಡ್ತಾರೆ 3. ಪ್ರಶ್ನೆ ಮಾಡುವ ಮನೋಭಾವ ಅದು ಮೊದಲನೇದು. ವೈಚಾರಿಕ ಅಥವಾ ವೈಜ್ಞಾನಿಕ ಮನೋಭಾವದ ಫಸ್ಟ್ ಪ್ರಿನ್ಸಿಪಲ್ ಅದು. ಪ್ರಶ್ನೆ ಮಾಡ್ತಾರಂದ್ರೆ ಏನು? ಲಗ್ನವೆಲ್ಲಿಯದು ವಿಘ್ನವೆಲ್ಲಿಯದು ಸಂಗಯ್ಯ. ಪ್ರಶ್ನೆ ಅಂದ್ರೆ ಇಲ್ಲ ಅಂತಂದ್ರೆ ಉತ್ತರ ಏನು? ಲಗ್ನ ಇಲ್ಲ, ವಿಘ್ನ ಇಲ್ಲ, ದೋಷ ಇಲ್ಲ, ದುರಿತಿಲ್ಲ. ಎಲ್ಲಿದು ಅಂತ ಕೇಳಿದ್ರೆ ಏನದ್ರ ಅರ್ಥ? ಇಲ್ಲ ಅಂದಂಗೆ. ಹೌದು, ಇದನ್ನೆಲ್ಲಿ ತೆಗೆದಿ ಅಂದಂಗೆ ಇಲ್ಲ. ಲಗ್ನವೆಲ್ಲಿಯದು ವಿಘ್ನವೆಲ್ಲಿಯದು ಸಂಗಯ್ಯ ಅಂದ್ರೆ ಏನು? ಲಗ್ನ ವಿಘ್ನ ಅಂದ್ರೆ ಏನು? ಶುಭ ಅಶುಭ ಮುಹೂರ್ತಗಳು. ಶುಭ ಅಶುಭ ಮುಹೂರ್ತ ಅನ್ನೋದೇ ಇಲ್ಲ. ಪ್ರತಿಯೊಬ್ಬರು ಒಂದೊಂದು ಕೆಲಸಕ್ಕೆ ಅದು ಶುಭ ಇಲ್ಲ, ಅದು ರಾಹು ಕಾಲ ಐತಿ, ಅದನ್ನು ಮಾಡಬಾರ್ದಂತ ನೀವು ದೇವರ ಕೇಳಕ್ಕೆ ಹೋದವ್ರು ಹೇಳ್ತಾರೆ. ಅವ್ರು ಹೇಳಬೇಕಲ್ಲ ಪಾಪ. ಕೇಳಕ್ಕೆ ಬಂದಾರಂದ್ರೆ ಏನರ ಒಂದು ಹೇಳಬೇಕು. ಹೇಳಿಲ್ಲ ಅಂದ್ರೆ ಇವು ಸರಿ ಇಲ್ಲ ಅಂತ ಮತ್ತೊಂದು ಕಡೆ ಹೋಗ್ತಾರೆ. ಪ್ರಯಾಣಕ್ಕೆ ಪ್ರಯಾಣ ಮಾಡಕ್ಕೆ ಸದೇ ಮುಹೂರ್ತ ಕೇಳಕ್ಕೆ ಹೋಗ್ತಾರೆ. ಅವ ಏನು ಹೇಳ್ತಾನೆ? ರಾಹು ಕಾಲ ಐತಿ ಅನ್ಕ ಪ್ರಯಾಣ ಮಾಡಬೇಡ್ರಿ. ಮತ್ತು ಉಳಿದ ಗಾಡಿಯಲ್ಲಿ ಅಡ್ಡಾಡಕತ್ತಲ್ಲ, ಅದು ಏನು ಅವಕ್ಕೇನು ಆಕ್ಸಿಡೆಂಟ್ ಆಗ್ಯಾವ? ಇಲ್ಲ, ಅದನ್ನು ವಿಚಾರ ಮಾಡೋಂಗಿಲ್ಲ. ಕೆಲವೊಬ್ರು ಇನ್ನೂ ಅದಾರ ರಾಹು ಕಾಲ ಐತಂತ ಅದನ್ನು ಮೋಟರ್ ಸೈಕಲ್ ಹೊರಗೆ ತೆಗಿಯಂಗ ಆಮೇಲೆ ತೆಗಿತಾರೆ ಅಂಥವ್ರು ಅದಾರ. ಅದು ಸೈನ್ಸ್ದೊಳಗೆ PhD ಅದವ್ರು. ಸೈನ್ಸ್ದೊಳಗೆ PhD ಮಾಡೋದು ದೊಡ್ಡ ಕೆಲಸ ಅಲ್ಲ. ಆದ್ರೆ ಅದನ್ನು ನಮ್ಮ ಅನುಷ್ಠಾನಕ್ಕೆ ತರಬೇಕಲ್ಲ, ನಮ್ಮ ಲೈಫಕ್ಕೆ ಉಪಯೋಗ ಆಗಬೇಕಲ್ಲ. ಏನು PhD ಮಾಡಿರಿ ಬೇಡ ಅನ್ನಂಗಿಲ್ಲ, ಮಾಡಿದ್ದನ್ನು ಲೈಫಕ್ಕೆ ಉಪಯೋಗ ಮಾಡ್ಕೊ. ಅದು ಭಾಳ ಮುಖ್ಯದ. ಫಿಸಿಕ್ಸ್ PhD ಮಾಡಿದವ್ರು ರಾಹು ಕಾಲ ನಂಬುತ್ತಾರೆ. ಫಿಸಿಕ್ಸ್ PhD ಮಾಡಿದ್ರು. ನಾನು ಯಾಕೆ ಹೇಳಾಕತ್ತೀನಿ ಅಂದ್ರೆ, ನಾನು ಒಮ್ಮೆ ರುಚಿ ಸರ್ ಪ್ರಿನ್ಸಿಪಾಲ್ರಿದ್ದಾಗ ನಾನು ಒಂದು ಚಾರ್ಜ್ ಕೊಟ್ಟೋಗಿದ್ದೆ. ಇನ್ಚಾರ್ಜ್ ಒಂದಿಷ್ಟು ಸಿಗ್ನೇಚರ್ ಮಾಡಿರಿ ಸರ್ ಅಂತ. ನಮ್ಮಲ್ಲಿ ಒಬ್ಬರು ಫಿಸಿಕ್ಸ್ ಡಾಕ್ಟರೇಟ್ ಮಾಡಿದವ್ರು ಬಂದರು. ಅವ್ರು NCC ಇದಕ್ಕೆ ಹೋಗಿದ್ರು, ಕ್ಯಾಂಪಿಗೆ ಹೋಗಿದ್ರು ಒಂದು 15-20 ದಿವಸ. ಸರ್ ಒಂದಿಷ್ಟು ಸಿಗ್ನೇಚರ್ ಮಾಡಿ ನಾನು ಜಾಯ್ನ್ ಆಗೋರು. ಆಯ್ತು ರೀ, ಸ್ವಲ್ಪ ಜಲ್ದಿ ಮಾಡಂದ್ರೆ ಜಲ್ದಿ ಏನಾಗಿ ಯಾಕ್ರಿ ಇಷ್ಟ ಗಡಬಡಿ? ಸರ್ ರಾಹು ಕಾಲ ಬರ್ತೈತಿ, ನಾ ಮಾಡಾಗಿಲ್ಲ. ನೀವು ಹಂಗೆ ಮಾಡಬೇಡ್ರಿ ಸರ್. ನಾನು ನಿಮ್ಮ ಮತ್ತೆ ಏನರ ಆಗ್ತದೆ, ನೀ ನನ್ನ ಮೇಲೆ ಬರೋ ತಗೋಪ್ಪ ಆಗ್ತಾನೆ. ಇಂಥ ಜನ ಏನು ಮಾಡೋದು ಅಲ್ಲ? ಏನು ಮಾಡೋದು? ಎಲ್ಲಿ ರಾಹುಕಾಲನೇ ಇಲ್ಲ. ರಾಹು ಕೇತುಗಳು ನಿರ್ಮಿತ ಬಿಂದುಗಳು. ನೀವು ವೈಜ್ಞಾನಿಕವಾಗಿ ನೋಡಿದ್ರೆ ಸೌರಮಂಡಲದಲ್ಲಿ ರಾಹು ಕೇತುಗಳ ಅಸ್ತಿತ್ವವೇ ಇಲ್ಲ. ಭೌತಿಕ ಅಸ್ತಿತ್ವ ಐತೇನೋ? ಈಗ ಹೆಂಗೆ ಸೂರ್ಯ ಚಂದ್ರ ಎಲ್ಲ ಅದಾರಲ್ಲ, ರಾಹು ಕೇತುಗಳ ಭೌತಿಕ ಅಸ್ತಿತ್ವ ಇಲ್ಲ. ಅವು ಸುಮ್ಮ ಹೈಪೋಥೆಟಿಕಲ್ ಪಾಯಿಂಟ್ಸ್ ಮಾಡಿದ್ರು, ಸುಮ್ಮ ಸ್ಟಡಿ ಮಾಡಕ್ಕೆ ಮಾಡಿದರು. ಜ್ಯೋತಿಷಿಗಳು ಏನು ಮಾಡ್ಕೊಂಡ್ರು? ಅವನ್ನ ಬೆದರು ಬೊಂಬೆಗಳಾಗಿ ತಾವು ಮಾಡ್ಕೊಂಡ್ರು. ರಾಹು ಕಾಡ್ತೈತಿ, ಕೇತು ಏನೂ ಮಾಡಂಗಿಲ್ಲ, ಏನೇನು ಇಲ್ಲ. ರಾಹು ಇಲ್ಲ, ಕೇತುನೂ ಇಲ್ಲ.
ಅದಕ್ಕೆ ಏನು ಹೇಳಿದ್ರು, ನಾಡಿನ ದಿನ ಕಿಂದಿನ ದಿನವೇ ಲೇಸೆಂದು ಹೇಳಿರಯ್ಯ. ನಾಳೆ ಅನ್ನಕ್ಕೆ ಹೋಗ್ಬೇಡ, ಒಳ್ಳೆ ಕೆಲಸ ಏನೈತಲ್ಲ ನಾಳೆ ಅನ್ನಕ್ಕೆ ಹೋಗ್ಬೇಡ, ಇಂದ ಮಾಡು. ಈಗ ರಾವು ಕಾಲ ಐತೆ ಅಂತ ಹೇಳಿ ಅವ ಜ್ಯೋತಿಷಿ ಅಂದರೆ ನಿಮ್ಮ ಕಡೆ ದಕ್ಷಿಣ ತೊಗೊಳ್ದು ಬಿಡ್ತಾನೆ, ಬಿಡಂಗಿಲ್ಲ. ಅದಕ್ಕೆ ಇದಿಲ್ಲ. ಇನ್ನು ನೆಕ್ಸ್ಟ್ ನೋಡ್ರಿ, ಲಗ್ನವೆಲ್ಲಿಯೋದು ವಿಘ್ನವೆಲ್ಲಿಯೋದಾಯ್ತು, ದೋಷವೆಲ್ಲಿಯೋದು ದುರಿತವೆಲ್ಲಿಯೋದು ಸಂಗಯ್ಯ. ಜೀವನದೊಳಗೆ ಸುಖ ದುಃಖ, ಲಾಭ ಹಾನಿ, ಮಾನ ಅಪಮಾನ, ಸಾವು ನೋವು ಇವು ಬರೋದು ಸಹಜ, ಯಾರಿಗೂ ಬಿಟ್ಟಿಲ್ಲ. ಇದನ್ನು ನೆನಪಿಟ್ಕೋರಿ, ಯಾರ್ಯಾರಿಗೂ ಬಿಟ್ಟಿಲ್ಲ, ಎಂಥವದಾನಾದರೂ ಬಿಟ್ಟಿಲ್ಲ. ಇವು ಬರುವ, ಅವು ಬಂದದ್ದನ್ನು ಎಕ್ಸೆಪ್ಟ್ ಮಾಡ್ಕೋಬೇಕು. ಆದರೆ ಮಾನಸಿಕವಾಗಿ ದುರ್ಬಲರಾದ ಜನ ಏನು ಮಾಡ್ತಾರಂದ್ರೆ ಜ್ಯೋತಿಷಿಗಳ ಬಳಿ ಹೋಗ್ತಾರೆ. ಅವ್ರೇನು ಹೇಳ್ತಾರೋ, ಜನನ ದೋಷ, ಮರಣ ದೋಷ, ವಾಸ್ತು ದೋಷ, ಸರ್ಪ ದೋಷ, 108 ದೋಷಗಳನ್ನು ಹೇಳ್ತಾರೆ. ದೋಷನೇ ಇಲ್ಲ ಅಂತ ಹೇಳಿದ್ರೆ ಬಸವಣ್ಣ ಇಲ್ಲದ ದೋಷಗಳನ್ನು ಸೃಷ್ಟಿಸಿ ಅವಾಗ ಅರ್ಥವಿಲ್ಲದ ಪರಿಹಾರ ನೀಡುತ್ತಿರುವುದು ಒಂದು ರೀತಿಯಿಂದ, ಇದೊಂದು ರೀತಿಯಿಂದ ಭ್ರಷ್ಟಾಚಾರ, ಆಧ್ಯಾತ್ಮಿಕ ಭ್ರಷ್ಟಾಚಾರ ಅಥವಾ ಧಾರ್ಮಿಕ ಭ್ರಷ್ಟಾಚಾರ. ಆಧ್ಯಾತ್ಮಿಕ ಅಲ್ಲ, ಧಾರ್ಮಿಕ ಭ್ರಷ್ಟಾಚಾರ. ಇಲ್ಲ ಏನೋ ದೋಷನೇ ಇಲ್ಲ, ಅದಕ್ಕೆ ನಿಮಗೇನು ಮಾಡೋದು, ದೋಷ ಐತೆ ಅಂತ ಹೇಳೋದು, ನಿಮ್ಮನ್ನು ಹೆದರಿಸೋದು, ಅದಕ್ಕೊಂದು ಪರಿಹಾರ ನೀಡೋದು, ಅದನ್ನು ಮಾಡ್ಕೊಂಬಾರ್ದು. ಸಣ್ಣ ಒಂದು ಉದಾಹರಣೆ ಹೇಳ್ತೀವಿ. ಈಗ ನೋಡಿ, ಭಾಳಷ್ಟು ಯಾವ ದೋಷ ಇಲ್ಲ ಅಂತಂದ್ರೆ ಸರ್ಪ ದೋಷ ಹೇಳೋದು ಕಲ್ತಾರೆ ಈಗ ಹೊಸದಾಗಿ. ಜನನ ದೋಷ ಅನ್ಕ ಇಲ್ಲ, ಮರಣ ದೋಷ ಇಲ್ಲ, ನೆನಪಿಟ್ಕೊಂಡು. ಹುಟ್ಟಿದ ಮಗು ದೇವರ ಸಮಾನ, ಅವನಿಗೆ ಯಾವ ದೋಷ ಇಲ್ಲ, ಇದು ನೆನಪಿಟ್ಟು. ಆದ್ರೆ ಅದನ್ನು ಕೇಳಕ್ಕೆ ಹೋಗ್ತಾರ, ಕೇಳಿದ ಕೂಡ ಹೇಳ್ತಾನೆ, ಅಯ್ಯ ಅಪ್ಪ ಮಗನ ಮುಖ ನೋಡಬಾರ್ದು, 3 ತಿಂಗಳು ನೋಡಬಾರ್ದು. ತನ್ನ ಹುಟ್ಟಿದ ಮಗನ ಮುಖ ನೋಡುವ ಸ್ವಾತಂತ್ರ್ಯ ಇವ ಮತ್ತೊಬ್ಬರನ್ನ ಕೇಳಿ ಕಳ್ಕೊತ. ಎಲ್ಲಿದು ಬಂತು ದುರಂತ? ಅವ ಯಾರು ಹೇಳ ಅಲ್ಲ. ಮರಣ ದೋಷ, ಸತ್ತು ಕೊಡ್ಲಿನೂ ಹೋಗುದ, ಸತ್ರ ಚಾಪ್ಟರ್ ಕ್ಲೋಸ್ ಆಯ್ತು. ಏನು ಮಾಡೋಣ ಪಾಪ, ಯಾರು ಸತ್ತವ್ರು ಯಾರು? ನಮ್ಮ ತಂದೆ ತಾಯಿ ಬಂಧು ಬಳಗ ಸಹೋದರ. ಅವನಿಗೂ ಕೇಳಕ್ಕೆ ಹೋಗ್ತಾರ ಮುಹೂರ್ತ, ಮುಹೂರ್ತ ಸರಿ ಇಲ್ಲ, ಇಷ್ಟ ಹೇಳಿದ್ರೆ ಸಾಕು, 3 ತಿಂಗಳು ಮನೆ ಬಿಡ್ರಿ, ಮನೆಗೆ ಬಾಗಿಲಿಗೆ ಬೋಳು ಹಚ್ಚಿರಿ, ಯಾರು ಸತ್ತವ್ರು ಯಾರು? ನಮ್ಮವ್ರು. ಅವ ಯಾಕೆ ಕಾಡ್ತಾನೋ? ಇದ್ದಾಗ ಕಾಡಿಲ್ಲ, ನಮ್ಮ ತಂದೆ ತಾಯಿ ಇದ್ದಾಗ ಕಾಡಿಲ್ಲ, ನಾವು ಅವ್ರನ್ನ ಸರಿಯಾಗಿ ನೋಡಿಲ್ಲ ಅನ್ನುವಂಥ ಭಯ ನಮ್ಮನ್ನು ಕಾಡ್ತೇವೆ. ನಮ್ಮ ತಂದೆಗೆ ಸರಿಯಾಗಿ ಪಾಲ ಕೊಟ್ಟಿಲ್ಲ ಅನ್ನುವಂಥ ಭಯ ಕಾಡ್ತೇವೆ. ಅದಕ್ಕೆ ಏನು ಮಾಡೋದು, ಮನೆಗೆ ಬಿಡೋದು. ಯಾಕೆ ಎದಕ್ಕೆ ಬಿಡಬೇಕು? ಅವ ಜ್ಯೋತಿಷಿ ಎಂದು ಮನೆ ಬಿಡಾಗಲ್ಲ, ನೆನಪಿಟ್ಟು ಬರ್ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಅದಕ್ಕೆ ಬಸವನ್ ಹೇಳ್ತಾರ, ಏನೋ ಯಾವ ವಿಪ್ರರಿಗೆ ಶಾಸ್ತ್ರಕ್ಕೊಂದು ಬಟ್ಟೆ ತಮಗೊಂದು ಬಟ್ಟೆ ಇದೆಂತ ಹೇಳ್ತಾನೆ. ಶಾಸ್ತ್ರಕ್ಕಂದ್ರೆ ಹೇಳೋದೊಂದು ತಮಗೊಂದು, ಹೇಳೋದೊಂದು ಮಾಡ್ತಾರೆ, ತಾವೊಂದು ಮಾಡ್ತಾರೆ. ಹೇಳೋದೆಲ್ಲ ನಿಮಗೆ, ತಾವೇನೂ ಮಾಡೋಂಗಿಲ್ಲ. ಇದನ್ನು ನೆನಪಿಟ್ರು, ಇದನ್ನು ತಿಳ್ಕೊರಿ ಒಂದಿಷ್ಟು. ಇವು ಏನೇನೂ ಇಲ್ಲ, ಜನನ ದೋಷ ಇಲ್ಲ, ಮರಣ ದೋಷ ಇಲ್ಲ. ಒಬ್ಬೊಬ್ರನಕ ಅಲ್ಲೇ ಮನೆಗೆ ಹೊರಗೆ ಇಟ್ಟು ಒಯ್ತಾರೆ ಪಾಪ, ಮನೆಯಾಗ ಒಳಗೆ ಒಯ್ಯಂಗಿಲ್ಲ. ಅವ್ನು ಗುದ್ದಾಡಿ ಮನೆ ಕಟ್ಟಿಸಿ ಪಾಪ ಇರ್ತಾನೆ, ಅವ್ನು ಹೆಣ ಒಳಗೆ ಒಯ್ಯಂಗಿಲ್ಲ, ಯಾಕಂದ್ರೆ ದೋಷ ಐತಿ. ಎದಕ್ಕೆ ಗುದ್ದಾಡಿದ್ದು ಅವ ತಾನೇ, ನಾ ಯಾಕಂದ್ರೆ ಮನೆ ಕಟ್ಸಿಲ್ಲ, ಹೋಗ್ಯಾನ ಬಿಡವ. ಜನನ ದೋಷ, ಮರಣ ದೋಷ, ವಾಸ್ತು ದೋಷ ಎಲ್ಲಿ ವಾಸ್ತು ದೋಷ ಇಲ್ಲೇ ಇಲ್ಲ. ಸೂರ್ಯ ಬೆಳಕ ಬರುವಂಗೆ ಮನೆ ಕಟ್ಕೊಂಡ್ರೆ ಸಾಕು. ಆದರೆ ಏನು ಮಾಡಿದರು, ವಾಸ್ತುವಿಗೂ ಮನುಷ್ಯನ ಆಗು ಹೋಗುಳಿಗೂ ಕಲ್ಪನೆ ಕಲ್ಪಿಸಿದ್ರು. ಇವ ಇದರ ರೂಪದೊಳಗೆ ಮಕ್ಕೋಬೇಕು, ಇವ ಹಿಂಗೆ ಈ ಕಡೆ ಮುಖ ಮಾಡೇ ಮಕ್ಕೋಬೇಕು ಅಂದ್ರೆ ಒಂದಿಷ್ಟು ಆರ್ಥಿಕ ಪರಿಸ್ಥಿತಿ ಚಲೋ ಆಗ್ತೈತಿ, ಇವನ ಆರೋಗ್ಯ ಚಲೋ ಆಗ್ತೈತಿ. ಏನು ಚಲೋ ಆಗ್ತೈತಿ? ದುಡಿಲಾರ್ದ ಆರ್ಥಿಕ, ಅದಕ್ಕೆ ಅವರು ಕಾಯಕ ಸಿದ್ಧಾಂತ ಅಂದ್ರೆ ದುಡಿಲಾರ್ದ ಎದ್ದು ಆರ್ಥಿಕ ಪರಿಸ್ಥಿತಿ ಸುಧಾರಿಸಂಗಿಲ್ಲ. ನಾವು ವ್ಯಾಯಾಮ ಮಾಡಲಾರ್ದ ಚಲೋ ತಂಗೆ ಇರಲಾರ್ದ ನಮ್ಮ ಆರೋಗ್ಯ ಸುಧಾರಿಸಂಗಿಲ್ಲ. ಇದು ಕಟ್ಟಿಟ್ಟು ಬಿಡ್ತೀವಿ. ಯಾವ ದಿಕ್ಕಿಗೆ ಮಕ್ಕೊಂಡ್ರೆ ಏನೋ ಎಕ್ಸರ್ಸೈಜ್ ಬೇಕಲ್ಲ, ಕಾಯಕದೊಳಗೆ ಎಕ್ಸರ್ಸೈಜು ಐತಿ, ಆರ್ಥಿಕ ಸ್ವಾವಲಂಬನೆಯೂ ಐತಿ. ಅದಕ್ಕೆ ಈ ಯಾವುದೂ ಅಲ್ಲಿ ಇಲ್ಲ ಅದು. ಆನಂತರ ಸರ್ಪದೋಷಕ್ಕೆ ಬಂದರು. ಎಲ್ಲ ಚಲೋ ಐತಪ್ಪ, ಸರ್ಪದೋಷ ಒಂದಿಷ್ಟು ನಿವಾರಣೆ ಮಾಡ್ಕೊಂಡು ಬಂದ. ಎಲ್ಲೇ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೋಗೋದು, ಅಲ್ಲಿ ಏನು ಮಾಡ್ತಾರೋ, ಹೋಗಿ ಬಂದವ್ರು ಕೇಳಿದ್ನಿ, ಸಾಲ ಪಾಳೆ ಹಚ್ತಾರತ್ತ, ಕೈಯಾಗ ಒಂದೊಂದು ಕಲ್ಲು ಕೊಡ್ತಾರೋ, ಒಂದು ಮಂತ್ರ ಹತ್ತಾರ, ಅವ್ನು ಕಲ್ಲು ಹಾಕಿ ವಾಪಸ್ ಬರ್ತಾರೆ. 10,000 ರೂಪಾಯಿ ನಿಂದು ಸರ್ಪದೋಷ ಹೋತು. ಸರ್ಪದೋಷ ಯಾಕೆ ಬಂದೈತೆ ಅಂತ ಕೇಳಿದ್ರೆ, ಹಿಂದಿನ ಜನದೊಳಗೆ ನೀ ಸರ್ಪ ಕೊಂದಿದ್ದೆ, ಇವ ಹಿಂದಿನ ಜನದೊಳಗೆ ಸರ್ಪ ಕೊಂದಿದ್ದು, ಇವಾಗೇನು ಗೊತ್ತಾಯ್ತು? ಯಾರೂ ಕೇಳಂಗಿಲ್ಲ. ನಿಮ್ಗೆ ಹೆಂಗೆ ಗೊತ್ತಾಯ್ತು? ಯಾರು ಪ್ರಶ್ನೆ ಮಾಡೋ ಮನೋಭಾವ ಸತ್ತು ಹೋಗಿದ್ದರಿಂದ ಈ ಮೂಢನಂಬಿಕೆಗಳು ಹೆಚ್ಚಾಗ್ತವೆ. ಪ್ರಶ್ನೆ ಮಾಡೋ ಮನೋಭಾವ, ಇದು ವೈಚಾರಿಕತೆ. ಅದಕ್ಕೆ ಬಸವಣ್ಣ ಹೇಳಿದ್ರೆ, ಏನೂ ದೋಷ ಇಲ್ಲ, ಏನೂ ದುರಿತಿಲ್ಲ. ಇನ್ನು ದುರಿತ ಒಂದು ಬರ್ತೈತಿಲ್ಲ. ದೋಷವೆಲ್ಲಿಯೋದು ದುರಿತವೆಲ್ಲಿಯೋದು. ದುರಿತ ಅಂದ್ರೆ ಕಾಡಾಟ.
ದೇವ್ರು ಕಾಡ್ತಾನೆ, ಮನೆ ದೇವ್ರು ಕಾಡ್ತಾನೆ, ಶನಿ ಕಾಡ್ತಾನೆ. ಯಾವ ಕಾಡಟ್ಟಿಲ್ಲ. ನಮ್ಮ ಅಜ್ಞಾನ ನಮ್ಮನ್ನು ಕಾಡ್ತೈತಿ. ನಮ್ಮ ಬಾಜುಕಿನವ್ರು ನಮ್ಮನ್ನು ಕಾಡಬಹುದು ಹೊರತು ದೇವ್ರು ಕಾಡಂಗಿಲ್ಲ. ನೆನಪಿಟ್ಟುಕೊರಿ, ಕಾಡುವವ ದೇವರಲ್ಲ. ಯಾಕಂದ್ರೆ ದೇವರಂದ್ರೆ ದಯಾಮಯಿ ಅಂತೀವಿ ನಾವು. ಸಿದ್ದೇಶ್ವರ ಸ್ವಾಮಿಗಳಿಗೆ ಏನಂತಿದ್ವಿ? ನಡೆದಾಡುವ ದೇವ್ರು ಅಂತಿದ್ವಿ. ಯಾರಿಗಾರೆ ಕಾಡ್ಯಾರ ನಾವು? ಯಾರಿಗಾರೆ ಏನಾರೇ ಬೇಡ್ಯಾರ? ಮತ್ತು ಅವ್ರು ಕಾಡೋದೇ, ಕಾಡಂಗಿಲ್ಲ ದೇವರು, ಕಾಡೋದು ಇಲ್ಲ. ಇದು ಧೈರ್ಯ ತೊಗೋಬೇಕು ನೀವು ಅಷ್ಟೇ. ಎಂದೂ ದೇವರು ಕಾಡಂಗಿಲ್ಲ, ಕಾಡುವ ದೇವರಲ್ಲ. ಆನಂತರ ದುರಿತ ಇನ್ನೊಂದು ಬರ್ತೈತೆ, ಶನಿ ಕಾಟ ಬರ್ತೈತೆ. ಶನಿ ಕಾಡ್ತಾನೆ ಶನಿ ಕಾಡ್ತಾನೆ ಅನ್ನೋಕೆ ಅಪ್ಪಗಳು, ಸಿದ್ದೇಶ್ವರ ಅಪ್ಪಗಳು ಒಂದು ಕಡೆ ಪ್ರವಚನದೊಳಗೆ ಹೇಳ್ತೀನಿ. ಶನಿ ಗ್ರಹ ಎಲ್ಲೈತಿ? ಕೋಟಿ ಕಿಲೋಮೀಟರ್ ಮೇಲೆ. ಆ ಶನಿ ನಿಮ್ಮನ್ನು ಕಾಡಬೇಕಾದ್ರೆ ತನ್ನ ಸುತ್ತು ಕ್ರಿಯೆಯನ್ನು ಮೊದಲು ನಿಲ್ಲಿಸ್ಬೇಕು. ಬರೀ ಇಂಡಿಯಾ ಮ್ಯಾಪದೊಳಗೆ ಇಲ್ಲ, ವರ್ಲ್ಡ್ ಮ್ಯಾಪದೊಳಗೆ ಅದಾನ. ವರ್ಲ್ಡ್ ಮ್ಯಾಪದಿಂದ ಇಂಡಿಯಾ ಮ್ಯಾಪ್ ಎಲ್ಲೈತೆ ನೋಡ್ಬೇಕು. ಇಂಡಿಯಾದೊಳಗೆ ಕರ್ನಾಟಕ ಎಲ್ಲೈತೆ ನೋಡ್ಬೇಕು. ಕರ್ನಾಟಕದೊಳಗೆ ಬದಾಮಿ ನೋಡ್ಬೇಕು. ಬದಾಮಿ ಒಳಗೆ ಮತ್ತೆ ಇವ್ರ ಮನೆ ಎಲ್ಲೈತೆ ನೋಡ್ಬೇಕು. ಅಲ್ಲಿ ಬಂದು ಕಾಡಬೇಕು. ಅವಾಗ ಟೈಮೇ ಇಲ್ಲ. ಇಡೀ ಅಲ್ಲೋಲ ಕಲ್ಲೋಲ ಆಕೈತೆ. ಒಂದು ಕ್ಷಣ ನಿಂದ್ರಿಸಿದ್ರೆ ಅಲ್ಲೋಲ ಕಲ್ಲೋಲ ಆಕ. ಶನಿ ಏನು ಕಾಡ್ತಾರೆ? ಕಾಡೋದಿಲ್ಲ. ಶನಿ ಕಾಡಂಗಿಲ್ಲ, ಏನೇನು ಕಾಡಂಗಿಲ್ಲ. ನಮ್ಮ ಅಜ್ಞಾನ ನಮ್ಮನ್ನು ಕಾಡ್ತೈತಿ. ಇನ್ನು ಬೇರೆದವ್ರು ನಮ್ಮನ್ನು ಕಾಡಬಹುದು ಹೊರತು ನಮ್ಮ ಅಜ್ಞಾನ ನಮ್ಮನ್ನು ಇದು ನೆನಪಿಟ್ಟು. ಸೊ ಏನೇನೂ ಇಲ್ಲ. ಸೊ ಆದರೂ ಏನು ಮಾಡ್ತಾರೋ, ವಾಸ್ತು ನಮ್ಮ ಪ್ರಮಾಣ ವಚನ ಸ್ವೀಕರಿಸಿದಂಥ ಮಂತ್ರಿಗಳು ಅಲ್ಲಿ ವಿಧಾನಸೌಧ ವಿಕಾಸಸೌಧದೊಳಗೆ ವಾಸ್ತು ಆ ರೂಮ್ ಹಿಂಗೆ ಮಾಡೋದು, ಈ ರೂಮ್ ಹಿಂಗೆ ಮಾಡೋದು, ಅವ್ರಿಗೇನು ಗೊತ್ತಿಲ್ಲೇನೋ? ವಿಚಿತ್ರ. ಅಧಿಕಾರ ಸಿಗಲೆಂತ ಹೋಮ ಹಾಕೋದು, ಅಧಿಕಾರ ಸಿಕ್ಕಬಡಕಾದ ಪರ್ಮನೆಂಟ್ ಉಳಿಲೆಂತ ಮತ್ತೊಂದು ಹೋಮ ಹಾಕೋದು. ಲಾಸ್ಟ್ ಹೇಳ್ತೀನಿ, ಹೋಮದ ಬಗ್ಗೆ ಒಂದು ವಚನ ಹೇಳಿ ಮುಗಿಸ್ತೀನಿ. ಈ ಹೋಮದೊಳಗೂ ಏನೂ ಇಲ್ಲ ಅಂತ ಬಸವಣ್ಣ ಅವಾಗ ಹೇಳ್ಯಾರ. ಏನು? ಅಗ್ನಿ ದೈವವೆಂದು ಹವಿಯ ಚೀಳುವರು, ಕಿಚ್ಚು ದೈವವೆಂದು ಹವಿಯ ಚೀಳುವರು. ಕಿಚ್ಚದ್ದು ಮನೆ ಸುಡುವಾಗ ಬೆಚ್ಚಲ ಕೆಸರು ಬೀದಿಯ ಧೂಳು ಚೆಲ್ಲಿ ಬೊಬ್ಬಿಡಿದು ಕರೆಯುವರು. ವಂದಿಸುವುದ ಬಿಟ್ಟು ನಂದಿಸುತ್ತಿಪ್ಪರು, ನಿಂದಿಸುತ್ತಿಪ್ಪರು ಕೂಡಲ ಸಂಘ. ಅಗ್ನಿ ದೇವರಂತ ಏನು ಹೋಮ ಹಾಕಾಕತ್ತೀರಿ, ನಿಮ್ಮ ಮನೆ ಒಳಗೆ ಒಂದಿಟ್ಟು ಅಗ್ನಿ ಎತ್ತು ಅಂದ್ರೆ ಬಚ್ಚಲ್ ನೀರು ನೋಡಂಗಿಲ್ಲ, ಕೆಸರು ನೋಡಂಗಿಲ್ಲ, ಎಲ್ಲ ಹೋಗಿ ಆರಿಸ್ತೀರಿ. ಸಾಕ್ಷಾತ್ ದೇವರ ಬಂದಾನತ್ ಯಾಕೆ ನಮಸ್ಕಾರ ಮಾಡ್ಕೊತ ಕುಂದ್ರಂಗಿಲ್ಲ? ಹಾಂ, ಮತ್ತು ಅಲ್ಲೇ ಒಂದು ಇಲ್ಲೊಂದು ಇದನ್ನ ಏನು ತೆಗೆದಿರಿ ಅಂತ ನಾವು ಇದು ಇವು ವಿಚಾರಗಳು ನಮ್ಮಲ್ಲಿ ಬರಬೇಕು. ಏನೇನೂ ಇಲ್ಲ. ಯಾವ ನೀವು ಎಲ್ಲ ಯಾರ್ದಾರ ಮನಸ್ಸು ನೋಯಿಸಿ ಯಾರ್ದಾರ ಮನೋಘಾತವು ಮಾಡಿ ಗಂಗಾ ಸ್ನಾನ ಮಾಡ್ತಾನಂದ್ರೆ ಪಾಪ ಹೋಗಂಗಿಲ್ಲ. ಪಾಪ ಮಾಡಬೇಕಂತ ನೀವು ಪಾಪ ಮಾಡದಿದ್ದಡೆ ಪುಣ್ಯದಿಟ್ಟ. ಸಿದ್ದರಾಮೇಶ್ವರ ಹೇಳ್ತಾರೆ, ಎಂಥ ಮ್ಯಾಥಮೆಟಿಕಲ್ ಇಕ್ವೇಷನ್ ಕೊಡ್ತಾರೆ ನೋಡಿ. ಪುಣ್ಯವು ಮಾಡಬೇಕೆಂದು ಮರಗಬೇಡ. ಪುಣ್ಯ ಮಾಡ್ಬೇಕಂತ ಆ ಕಾಶಿಗೆ ಹೋಗ್ಬೇಕು, ತೀರ್ಥಕ್ಷೇತ್ರ ಹೋಗ್ಬೇಕು, ಗಂಗಾ ಸ್ನಾನ ಮಾಡ್ಬೇಕಂತ ಏನು ತ್ರಾಸು ತಗೋಬೇಡ. ಮೊದಲೇನು ಮಾಡು? ಪಾಪ ಮಾಡೋದು ಬಿಡು ಸಾಕು. ಪಾಪ ಮಾಡೋದು ಮೊದಲು ಬಿಡು. ಸಾಧ್ಯ ಆದ್ರೆ ಒಂದಿಟ್ಟು ಸಮಾಜ ಸೇವೆ ಮಾಡು. ಆಗಲಿಲ್ಲ ಅಂದ್ರೆ ನಿನ್ನ ಪೂರ್ತಕ್ಕೆ ನಿನ್ನ ಚಲೋ ತಂಗಿರು. ಪಾಪ ಮಾಡೋದು ಮೊದಲು ಬಿಡು. ಆದ್ರೆ ಪಾಪ ಮಾಡೋದು ಏನು ಮಾಡೋದು ಎಲ್ಲ ಮಾಡೋದು ಮಟ್ಟಕ್ಕೊಂದು 10 ಲಕ್ಷ ರೂಪಾಯಿ ತಂದು ಕೊಡೋದು ಇರಲಿಲ್ಲ. ಇದು ಎಲ್ಲಿದು ತಂದೆ ಯಾರ ಕೇಳ್ತಾರೆ? ಇಲ್ಲ. ಅದಕ್ಕೆ ತಿರುಪತಿ ತಿಮ್ಮಪ್ಪಗ ವಜ್ರದ ಕಿರೀಟ ಎಷ್ಟು ಲಕ್ಷಗಟ್ಟಲೆ, 40 ಲಕ್ಷ ವಜ್ರದ ಕಿರೀಟ ಕಾಣಿಕೆ ಆಗಿ ಕೊಟ್ಟರು ಜೈಲಿಗೆ ಹೋಗೋದೇನು ತಪ್ಪೇನು? ಇಲ್ಲ. ಅದಕ್ಕೆ ನೈತಿಕತೆ ಎಂಬ ವಜ್ರದ ಕಿರೀಟ ನಮ್ಮನ್ನು ಕಾಪಾಡ್ತದೆ. ನೈತಿಕತೆ ಎಂಬ ವಜ್ರದ ಕಿರೀಟ ನಮ್ಮನ್ನು ಕಾಪಾಡ್ತದೆ. ಇದನ್ನು ತಾವು ಗಮನದಲ್ಲಿಟ್ಕೋಬೇಕು. ಯಾವಾಗಲೂ ನಾವು ಆಚಾರದಲ್ಲಿರಬೇಕು, ಒಳ್ಳೆಯವರಾಗಿರಬೇಕು ಅಂಥೇಳಿ ಒಂದಿಷ್ಟು ವಿಚಾರಗಳನ್ನು ಹಂಚಿಕೊಳ್ಳಿಕ್ಕೆ ನನಗೆ ಇಲ್ಲಿ ಅನುವು ಮಾಡಿಕೊಟ್ಟಂಥ ಎಲ್ಲರಿಗೂ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತಿಗೆ